ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸ್ ಅನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎರಡನೇ ಅಧ್ಯಾಯ ಭಗವದ್ಗೀತಾ. ಇಲ್ಲಿಯವರೆಗೆ ನಾವು ಶ್ಲೋಕ ನಂಬರ್ 15 ಈ ಶ್ಲೋಕದವರೆಗೆ ಅದರ ಅನುವಾದ ಮತ್ತು ಭಾವಾರ್ಥವನ್ನು ನೋಡಿದ್ದೇವೆ. ಸೊ ಇನ್ನು ಮುಂದೆ ಶ್ಲೋಕ ನಂಬರ್ 16. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ. ಸೊ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದು ದೇಹಿನೋಸ್ಮಿನ್ ಯಥಾ ದೇಹಿ ಅಲ್ಲಿಂದ ಶುರುವಾಗಿ ಹೇಗೆ ಆತ್ಮವು ಬೇರೆ ಬೇರೆ ಶರೀರವನ್ನು ಪಡೆದುಕೊಳ್ತಾ ಇದೆ, ಅದೇ ತರ ಅದು ಸಾವಿನ ನಂತರ ಮತ್ತೆ ಒಂದು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೆ. ಸೊ ಹೀಗಿರುವಾಗ ಒಬ್ಬ ವ್ಯಕ್ತಿಯು ಇಂದ್ರಿಯಗಳ ಸ್ಪರ್ಶದಿಂದ ಬರುವಂತ ಶೀತ ಉಷ್ಣ ಸುಖ ದುಃಖ ಅವುಗಳಿಂದ ವಿಚಲಿತನಾಗದೆ ಯಾರು ಸಮನಾಗಿರುತ್ತಾರೋ ಅಂತ ವ್ಯಕ್ತಿಯನ್ನು ಧೀರ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳಿದ್ದಾರೆ. ಮತ್ತೆ ಅಂತ ವ್ಯಕ್ತಿಯು ಮುಕ್ತಿಗೆ, ಅಮೃತತ್ವ ಮುಕ್ತಿಗೆ ಅವನು ಅರ್ಹನಾಗಿರುತ್ತಾನೆ ಅಂತೇಳಿ. ಸೊ ನೆಕ್ಸ್ಟ್ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ ಅನಯೋಸ್ ತತ್ವದರ್ಶಿಭಿಃ. ಸೊ ಇಲ್ಲಿ ತತ್ವದರ್ಶಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ತತ್ವದರ್ಶಿಗಳೇ ಅಂತಂತಂದ್ರೆ ಯಾರು ಭಗವಂತನನ್ನು ತಿಳಿದಿರುವವರು ಅಥವಾ ಆತ್ಮವನ್ನು ತಿಳಿದಿರುವವರು ಅವರನ್ನು ತತ್ವದರ್ಶಿ ಅಂತ ಹೇಳ್ತಾರೆ. ಸೊ ತತ್ವದರ್ಶಿಗಳು ಏನ್ ಹೇಳ್ತಾ ಇದ್ದಾರೆ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ದೃಷ್ಟೋಂತಹ, ಸೊ ಎಲ್ಲ ಜ್ಞಾನದ ಹಂತದವರೆಗೂ ಅದನ್ನು ತಿಳಿದುಕೊಂಡಿರುವವರು ದೃಷ್ಟ ಅಂತಹ. ಮತ್ತೆ ಈ ಭೌತಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡನ್ನೂ ತಿಳಿದಿರುವವರು, ಭೌತಿಕ ಪ್ರಕೃತಿಯ ಬಗ್ಗೆ ಮತ್ತು ಆಧ್ಯಾತ್ಮಿಕ ಪ್ರಕೃತಿಯ ಬಗ್ಗೆ ಕೊನೆಯವರೆಗೂ ಅದನ್ನು ತಿಳಿದುಕೊಂಡಿರುವವರು ಅಂತಹ ತತ್ವದರ್ಶಿಗಳು. ಅವ್ರು ಏನ್ ಹೇಳ್ತಾರಂತಂದ್ರೆ ನಾ ಸತೋ ವಿದ್ಯತೆ ಭಾವೋ ನ ಅಸತಃ ವಿದ್ಯತೆ ಭಾವಃ. ಅಸತ್ ಅಂತಂತಂದ್ರೆ ಅಶಾಶ್ವತವಾಗಿರುವುದು ಅಥವಾ ಈ ಭೌತಿಕ ಪ್ರಕೃತಿ. ಸೊ ಈ ಭೌತಿಕ ಪ್ರಕೃತಿ ಏನಿದೆ, ನೀವೇನೇ ಪ್ರಯತ್ನ ಪಟ್ಟರು ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಎಷ್ಟೇ ಅದನ್ನ ಕಾಳಜಿ ಪಟ್ಟು ಅದನ್ನ ಕಾಪಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟರು ಭೌತಿಕ ಪ್ರಕೃತಿಯಿಂದ ಏನೇನು ಸೃಷ್ಟಿಯಾಗಿದೆ ಅದೆಲ್ಲವೂ ಒಂದು ಕಾಲದಲ್ಲಿ ನಾಶವಾಗಿ ಹೋಗುತ್ತದೆ. ಈಗ ಭೌತಿಕ ಪ್ರಕೃತಿಯಿಂದ ಸೃಷ್ಟಿಯಾಗಿರೋದು ಏನು? ಟೇಬಲ್, ಲ್ಯಾಪ್ಟಾಪ್, ಆಮೇಲೆ ಚೇರ್ಸು, ಲೈಟ್, ಫ್ಯಾನ್, ವಾಚ್. ಸೊ ನಮ್ಮ ಕಣ್ಮುಂದೆ ಏನೇನು ಕಾಣ್ತಾ ಇದೆ ಅದೆಲ್ಲ ಭೌತಿಕ ಪ್ರಕೃತಿಯಿಂದಾನೇ ಆಗಿರೋದು. ಮತ್ತೆ ನಮ್ಮ ಶರೀರ ಕೂಡ ಭೌತಿಕ ಪ್ರಕೃತಿಯಿಂದ ಆಗಿರೋದು. ಯಾಕಂದ್ರೆ ಶರೀರ ತಾಯಿಯ ಗರ್ಭದಲ್ಲಿ ಬೆಳೆಯುತ್ತೆ, ತಾಯಿ ಏನು ಆಹಾರ ತಗೊಳ್ತಾರೆ ಅದರಿಂದ ಶರೀರ ಬೆಳೆದು ಒಂದು ಮಗುವಾಗಿ ಅದು ಹೊರಗಡೆ ಬಂದು ಮತ್ತೆ ಹೊರಗಡೆ ಬಂದ್ಮೇಲೆ ಮತ್ತೆ ಅದು ಆಹಾರ ತಿಂದು ಆ ಶರೀರ ಬೆಳೀತಾ ಇದೆ. ಅಂದ್ರೆ ಈ ಭೌತಿಕ ಪದಾರ್ಥಗಳು ಏನು ನಾವು ತಿಂತೇವೆ, ಆ ಭೌತಿಕ ಪದಾರ್ಥಗಳಿಂದನೇ ಈ ಶರೀರದ ಬೆಳವಣಿಗೆ ಆಗಿದೆ. ಸೊ ಯಾವುದೇ ಭೌತಿಕ ವಸ್ತುವಾಗಿದ್ರು ಕೂಡ ಅದನ್ನು ನಾವು ಶಾಶ್ವತವಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ಯಾರು ಹೇಳ್ತಾ ಇರೋದು? ತತ್ವದರ್ಶಿಗಳು ಹೇಳ್ತಾ ಇರೋದು. ಭೌತಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿ ಎರಡನ್ನೂ ಹಂತದವರೆಗೂ ತಿಳಿದುಕೊಂಡವರು ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ಭೌತಿಕ ಪ್ರಕೃತಿಯನ್ನು ನಾವು ಏನೇ ಮಾಡಿದ್ರು ಅದನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾಶ ಆಗೇ ಆಗುತ್ತದೆ. ನಾ ಭಾವೋ ವಿದ್ಯತೆ ಸತಃ. ಮತ್ತೆ ಸತಃ ಅಂತಂದ್ರೆ ಶಾಶ್ವತವಾಗಿದ್ದು ಅಂದ್ರೆ ಆಧ್ಯಾತ್ಮಿಕ ಪ್ರಕೃತಿ ಅಥವಾ ಆತ್ಮ. ಸೊ ಆತ್ಮಕ್ಕೆ ಯಾವುದೇ ಸಮಯದಲ್ಲಿ ನಾಶವಾಗುವುದಿಲ್ಲ. ಸೊ ಆಧ್ಯಾತ್ಮಿಕ ಪ್ರಕೃತಿಯಿಂದ ಆಗಿರುವಂತ ಆತ್ಮ ಏನಿದೆ ಅದಕ್ಕೆ ಯಾವತ್ತೂ ನಾಶವಾಗುವುದಿಲ್ಲ. ಮತ್ತೆ ಭೌತಿಕ ಪ್ರಕೃತಿಯಿಂದ ಆಗಿರುವಂತ ಈ ಶರೀರವನ್ನು ಯಾವತ್ತೂ ನಾವು ಕಾಪಾಡ್ಲಿಕ್ಕೆ ಆಗುವುದಿಲ್ಲ. ಉಭಯೋರಪಿ ದೃಷ್ಟೋಂತ ಸ್ತನಯೋಸ್ ತತ್ವದರ್ಶಿಭಿಃ. ಸೊ ತತ್ವದರ್ಶಿಗಳು ಎರಡನ್ನು ನೋಡಿ
ಅವರು ಏನು ಕನ್ಕ್ಲೂಷನ್, ಏನು ನಿರ್ಣಯ ಕೊಟ್ಟಿದ್ದಾರೆ? ಸೊ ಶರೀರವನ್ನು ನೀವು ಕಾಪಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಭೌತಿಕ ಪ್ರಕೃತಿಯಿಂದ ಆಗಿರುವಂತಹ ಯಾವುದೇ ವಸ್ತುವನ್ನು ನೀವು ಕಾಪಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಆತ್ಮ, ಅದು ಆಧ್ಯಾತ್ಮಿಕ ಪ್ರಕೃತಿಗೆ ಸೇರಿದ್ದು, ಅದನ್ನು ಯಾವುದೇ ಕಾಲಕ್ಕೂ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಅಸ್ತಿತ್ವದಲ್ಲಿಲ್ಲದಿರುವುದು ಐಹಿಕ ದೇಹ ಉಳಿಯುವುದಿಲ್ಲ, ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ನಿರ್ಣಯಕ್ಕೆ ಬಂದಿದ್ದಾರೆ. ಭಾವಾರ್ಥ: ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ. ಜೀವಕಣಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಪ್ರತಿ ಕ್ಷಣವೂ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ ಎನ್ನುವುದನ್ನು ಆಧುನಿಕ ವೈದ್ಯ ವಿಜ್ಞಾನವು ಒಪ್ಪುತ್ತದೆ. ಈಗ ಸೈಂಟಿಸ್ಟ್ ಪ್ರಕಾರ ಈ ದೇಹದಲ್ಲಿ ಎಷ್ಟೋ ಸೆಲ್ಸ್ಗಳಿದೆ. ಆಮೇಲೆ ಆ ಸೆಲ್ಸ್ಗಳು ಹೊಸ ಹೊಸ ಸೆಲ್ಸ್ಗಳು ಹುಟ್ಟುತ್ತಾ ಇವೆ, ಮತ್ತೆ ಹಳೆ ಸೆಲ್ಗಳು ನಾಶವಾಗ್ತಾ ಇದೆ. ಈ ಬದಲಾವಣೆ ಕಂಟಿನ್ಯೂಸ್ ಆಗಿ ಶರೀರದಲ್ಲಿ ನಡೀತಾ ಏನಿದೆ. ಮತ್ತೆ ಅವರು ವಿಜ್ಞಾನಿಗಳು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿಗೆ 7 ವರ್ಷ ಆದ್ರೆ 7 ವರ್ಷದ ಅವಧಿಯಲ್ಲಿ ಅವನ ಶರೀರದಲ್ಲಿರುವಂಥ ಎಲ್ಲಾ ಸೆಲ್ಗಳು, ಹಳೆಯ ಸೆಲ್ಲುಗಳು ನಾಶವಾಗಿ ಹೊಸ ಸೆಲ್ಗಳಿಂದಾನೇ ಆ ಶರೀರ ಆಗಿರುತ್ತೆ ಅಂತೇಳಿ. ಈಗ ನಮ್ಮ ಶರೀರದ ಒಳಗಡೆ ಎಷ್ಟೋ ಅಂಗಗಳಿದೆ. ಹೃದಯ ಇದೆ, ಶ್ವಾಸಕಾಂಗ ಇದೆ, ಆಮೇಲೆ ಉದರದ ಒಳಗಡೆ ಜಠರ ಇದೆ, ಆಮೇಲೆ ಕಿಡ್ನಿಗಳಿದೆ. ಸೊ ಎಷ್ಟೋ ಅಂಗಗಳಿದೆ. ಆಮೇಲೆ ನಮ್ಮ ಮಾಂಸಖಂಡಗಳಿದೆ, ಚರ್ಮ ಇದೆ. ಸೊ ಎಲ್ಲ ಅಂಗಗಳು ಈ ಸೆಲ್ಗಳಿಂದ ಆಗಿದೆ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಆಮೇಲೆ ಅವರ ಪ್ರಕಾರ ಈಗ ನಮ್ಮ ಹಾರ್ಟ್ ಏನು ಸೆಲ್ಗಳಿದೆ ಹಾರ್ಟಲ್ಲಿ ಅಥವಾ ಯಾವುದೇ ಅಂಗದಲ್ಲಿ 7 ವರ್ಷದ ಮೇಲೆ ಈಗ ಏನು ಸೆಲ್ಗಳಿದೆ ಅದೆಲ್ಲ ಸೆಲ್ಗಳು ಹೋಗ್ಬಿಟ್ಟು ಹೊಸ ಸೆಲ್ಗಳಿಂದ ಅದು ಆಗಿರುತ್ತೆ ಅಂತೇಳಿ. ಅಂದ್ರೆ ಅವರ ಪ್ರಕಾರನೂ ಕೂಡ ಶರೀರವು ನಿರಂತರವಾಗಿ ಪ್ರತಿ ಕ್ಷಣದಲ್ಲೂ ಬದಲಾವಣೆ ಆಗ್ತಾ ಇದೆ. ಹೀಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತದೆ. ಆದರೆ ಆತ್ಮವು ನಿರಂತರವಾದದ್ದು. ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ. ಭೌತ ದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ. ಸೊ ಏನು ಭೌತಿಕ ವಸ್ತುಗಳಿದೆ, ಭೌತಿಕ ದ್ರವ್ಯಗಳಿದೆ, ಅದಕ್ಕೂ ಮತ್ತು ಆತ್ಮಕ್ಕೂ ಇರುವಂತ ವ್ಯತ್ಯಾಸ ಏನಂತಂದ್ರೆ, ಈ ಭೌತ ದ್ರವ್ಯಗಳಲ್ಲಿ ಯಾವಾಗಲೂ ಬದಲಾವಣೆಗಳಾಗ್ತಾ ಇರುತ್ತೆ. ಈಗ ನಾವು ಅಡುಗೆ ಮಾಡಿ ಒಂದ್ ಕಡೆ ಇಟ್ರೆ ನೆಕ್ಸ್ಟ್ ಡೇ ವರೆಗೆ ಅದು ಹಳಿಸೋಗಿರುತ್ತೆ. ಅದೇ ತರ ಯಾವುದೇ ವಸ್ತುವನ್ನು ನೀವು ನೋಡಿದ್ರು ಅದನ್ನು ಕೇವಲ ಒಂದು ಪ್ಲೇಸಲ್ಲಿ ಇಟ್ಟರು ಕೂಡ ಕಾಲದ ಪ್ರಭಾವದಿಂದ ಅದು ಕ್ರಮೇಣ ಕ್ಷಯವಾಗ್ಲಿಕ್ಕೆ ಪ್ರಾರಂಭವಾಗುತ್ತದೆ. ಸೊ ಆತ್ಮಕ್ಕೂ ಭೌತ ದ್ರವ್ಯಕ್ಕೂ ಇರುವಂತ ವ್ಯತ್ಯಾಸ ಅಂತಂತಂದ್ರೆ, ಆತ್ಮಕ್ಕೆ ಯಾವುದೇ ಬದಲಾವಣೆ ಆಗುವುದಿಲ್ಲ, ಮತ್ತು ಭೌತ ದ್ರವ್ಯಗಳಿಂದ ಆಗಿರುವಂತಹ ಈ ಶರೀರಕ್ಕೆ ಯಾವಾಗಲೂ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತದೆ. ಆತ್ಮವು ನಿರಂತರವಾಗಿರುತ್ತದೆ. ಸಾಕಾರವಾದಿಗಳಾಗಲಿ ನಿರಾಕಾರವಾದಿಗಳಾಗಲಿ ಎಲ್ಲ ದಾರ್ಶನಿಕರು ಈ ನಿರ್ಣಯವನ್ನು ಸ್ಥಾಪಿಸಿದ್ದಾರೆ. ಸೊ ನಿರಾಕಾರವಾದಿಗಳಾಗಿರ್ಲಿ ಅಥವಾ ಸಾಕಾರವಾದಿಗಳಾಗಿರ್ಲಿ, ಇಬ್ಬರು ಕೂಡ ಈ ಏನು ನಿರ್ಣಯ ಇದೆ ಅವರೆಲ್ಲರೂ ಈ ನಿರ್ಣಯವನ್ನು ಒಪ್ಕೊಳ್ತಾರೆ. ವಿಷ್ಣು ಪುರಾಣದಲ್ಲಿ ವಿಷ್ಣುವಿಗೂ ಅವನ ವಾಸಸ್ಥಾನಗಳಿಗೂ ಸ್ವಯಂ ಪ್ರಭೆಯುಳ್ಳ ಆಧ್ಯಾತ್ಮಿಕ ಅಸ್ತಿತ್ವವಿದೆ ಎಂದು ಹೇಳಿದೆ. ಜ್ಯೋತಿಂಷಿ ವಿಷ್ಣುರ್ ಭುವನಾನಿ ವಿಷ್ಣು. ಅಸ್ತಿತ್ವವಿದೆ, ಅಸ್ತಿತ್ವವಿಲ್ಲ ಎನ್ನುವ ಶಬ್ದಗಳು ಚೇತನ ಮತ್ತು ಜಡ ವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಸತ್ಯವನ್ನು ಕಾಣುವ ಎಲ್ಲರ ಮಾತು ಇದೆ. ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಯಾದ ಎಲ್ಲ ಜೀವಿಗಳಿಗೆ ಭಗವಂತನ ಮಾರ್ಗದರ್ಶನದ ಪ್ರಾರಂಭ ಇದೆ. ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ಪೂಜಿಸುವವನು ಮತ್ತು ಪೂಜನೀಯನಾದವನು ಇವರ ನಿರಂತರ ಸಂಬಂಧವನ್ನು ಮತ್ತೆ ಸ್ಥಾಪಿಸಬೇಕು. ಇದರ ಪರಿಣಾಮವಾಗಿ ವಿಭಿನ್ನಾಂಶಗಳಷ್ಟೇ ಆದ ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನ ನಡುವಿನ ವ್ಯತ್ಯಾಸದ ಅರಿವು ಖಚಿತವಾಗಬೇಕು. ಮನುಷ್ಯನು ತನ್ನನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿಕೊಂಡರೆ ಪರಾತ್ಪರನ ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ತನ್ನ ಮತ್ತು ಪರಾತ್ಪರನ ನಡುವಿನ ವ್ಯತ್ಯಾಸವು ಭಾಗಾಂಶದ ಮತ್ತು ಪೂರ್ಣ ಪಾದದ ನಡುವಿನ ವ್ಯತ್ಯಾಸ ಎಂದು ಅರ್ಥ ಮಾಡಿಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಪರಾತ್ಪರನನ್ನು ಎಲ್ಲ ಉದ್ಗಮಗಳ ಮೂಲ ಎಂದು ಒಪ್ಪಿಕೊಳ್ಳಲಾಗಿದೆ. ಇಂತಹ ಉದ್ಗಮಗಳು ಉತ್ತಮವಾದ ಮತ್ತು ಕೆಳಮಟ್ಟದ ಪ್ರಕೃತಿ ಸರಣಿಗಳಿಂದ ಅನುಭವವಾಗುತ್ತದೆ.
7ನೇ ಅಧ್ಯಾಯದಲ್ಲಿ ತೋರಿಸಿಕೊಡುವಂತೆ ಜೀವಿಗಳು ಉತ್ತಮ ಪ್ರಕೃತಿಗೆ ಸೇರಿದವು. ಚೈತನ್ಯಕ್ಕೂ ಚೈತನ್ಯಶಾಲಿಯಾದದ್ದಕ್ಕೂ ವ್ಯತ್ಯಾಸವಿಲ್ಲದಿದ್ದರೂ ಚೈತನ್ಯಶಾಲಿಯಾದದ್ದನ್ನು ಪರಮೋಚ್ಚವೆಂದು ಸ್ವೀಕರಿಸಲಾಗಿದೆ ಮತ್ತು ಚೈತನ್ಯ ಅಥವಾ ಪ್ರಕೃತಿಯನ್ನು ಅಧೀನವಾದದ್ದು ಎಂದು ಸ್ವೀಕರಿಸಲಾಗಿದೆ. ಆದುದರಿಂದ ಒಡೆಯ ಮತ್ತು ಸೇವಕರಲ್ಲಿ ಸೇವಕ ಯಾವಾಗಲೂ ಅಧೀನನಾಗಿರುವಂತೆ ಜೀವಿಗಳು ಯಾವಾಗಲೂ ಪರಮಪ್ರಭುವಿಗೆ ಅಧೀನ. ಅಜ್ಞಾನವು ಮುಸುಕಿದಾಗ ಇಂತಹ ತಿಳಿಯಾದ ವಿದ್ಯೆಯನ್ನು ಗ್ರಹಿಸಲಾಗುವುದಿಲ್ಲ. ಇಂತಹ ಅಜ್ಞಾನವನ್ನು ಹೊಡೆದೋಡಿಸುವುದಕ್ಕಾಗಿ ಎಲ್ಲ ಕಾಲದ ಎಲ್ಲ ಜೀವಿಗಳ ಜ್ಞಾನೋದಯಕ್ಕಾಗಿ ಭಗವಂತನು ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ. ಸೊ ಇಲ್ಲಿ ಹೇಳಿರೋ ಪ್ರಕಾರ ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಯಾದ ಎಲ್ಲ ಜೀವಿಗಳಿಗೆ ಭಗವಂತನ ಮಾರ್ಗದರ್ಶನದ ಪ್ರಾರಂಭ ಇದೆ. ಸೊ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸೊ ಫಸ್ಟ್ ಏನು ಪಾಠ ಮಾಡ್ತಾ ಇರೋದು ಅದ್ರ ಬಗ್ಗೆ, ಆತ್ಮದ ಜ್ಞಾನವನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇರೋದು. ಸೊ ಮುಂದೆ ಬರೋ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ವಿಧದಿಂದ ಕೃಷ್ಣ ಆತ್ಮ ಅಂದ್ರೆ ಏನು ಅಂತೇಳಿ ವಿಧವಾಗಿ ಅರ್ಜುನನಿಗೆ ಹೇಳ್ಕೊಡ್ತಾನೆ. ಸೊ ಇದಕ್ಕೂ ಮುಂಚೆ ದೇಹಿ ಮತ್ತೆ ದೇಹ ಅಂತೇಳಿ ಅದರಲ್ಲಿ ನಾವು ನೋಡಿದ್ವಿ. ದೇಹ ಬೇರೆ, ದೇಹಿ ಅಂದ್ರೆ ದೇಹದ ಒಳಗಡೆ ಇರುವಂತ ಆತ್ಮ ಬೇರೆ. ಸೊ ಈ ಶ್ಲೋಕದಲ್ಲಿಯೂ ಕೂಡ ಏನು ಆತ್ಮ ಇದೆ ಅದಕ್ಕೆ ಯಾವತ್ತೂ ಸಾವಿಲ್ಲ, ಮತ್ತೆ ಭೌತಿಕ ಪ್ರಕೃತಿಯಿಂದ ಆಗಿರುವಂತ ಶರೀರಕ್ಕೆ ಯಾವಾಗ್ಲೂ ನಾವು ಅದನ್ನು ಶಾಶ್ವತವಾಗಿ ಕಾಪಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಇದು ಏನಿದೆ ಇದು ABCD ಅವತ್ತು ನಾವು ಡಿಸ್ಕಸ್ ಮಾಡಿದಂಗೆ ತುಂಬಾ ಮೂಲಭೂತವಾಗಿರುವಂತ ವಿಜ್ಞಾನ ಇದು. ಯಾರಾದ್ರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಬೇಕಂತಂದ್ರೆ ಪ್ರಪ್ರಥಮವಾಗಿ ಅವರು ಇದನ್ನು ತಿಳ್ಕೋಬೇಕು. ಆತ್ಮ ಅಂದ್ರೆ ಏನು, ಶರೀರ ಅಂದ್ರೆ ಏನು. ಆತ್ಮ ಶಾಶ್ವತವಾಗಿದ್ದು, ಶರೀರ ನಶ್ವರವಾಗಿದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ಆತ್ಮ ಮತ್ತು ಭಗವಂತನ ಮಧ್ಯೆ ಏನು ಸಮಾನತೆಗಳಿದೆ ಮತ್ತು ಏನು ಅಂತರ ಇದೆ, ಇದನ್ನು ಕೂಡ ತಿಳ್ಕೋಬೇಕು. ಸಮಾನತೆ ಅಂತಂತಂದ್ರೆ ಗುಣಗಳಲ್ಲಿ ಸಮಾನತೆ. ಭಗವಂತನು ಶಾಶ್ವತ, ಆತ್ಮವು ಶಾಶ್ವತ. ಭಗವಂತನು ಆನಂದಮಯ, ಆತ್ಮವು ಆನಂದಮಯ. ಭಗವಂತನು ಜ್ಞಾನಮಯ, ಆತ್ಮವು ಜ್ಞಾನಮಯ. ಸೊ ಈ ಸಮಾನತೆಗಳಿದೆ. ಆದ್ರೆ ಅಂತರ ಇರೋದು ಎದರಲ್ಲಿ ಅಂತಂತಂದ್ರೆ ಏನು ಅದರ ಪ್ರಮಾಣ ಇದೆ, ಆನಂದದ ಪ್ರಮಾಣ, ಜ್ಞಾನದ ಪ್ರಮಾಣ ಏನಿದೆ ಅದು ಕೃಷ್ಣನಲ್ಲಿ ಅಪರಿಮಿತವಾಗಿರುತ್ತೆ, ಜೀವಿಗಳಲ್ಲಿ ಅದು ಸೀಮಿತವಾಗಿರುತ್ತೆ. ಸೊ ಇದು ಭಗವಂತನಲ್ಲಿ ಮತ್ತು ಜೀವಾತ್ಮಗಳಲ್ಲಿ ಇರುವಂತ ಸಮಾನತೆಗಳು ಮತ್ತು ವ್ಯತ್ಯಾಸಗಳು. ಇಲ್ಲಿ ಇನ್ನೊಂದು ವಿಷಯ ಪ್ರಭುಪಾದರು ಹೇಳ್ತಾ ಇರೋದು, ಭಗವಂತನನ್ನು ನಾವು ತಿಳ್ಕೊಬೇಕಂತಂದ್ರೆ ನಾವು ಆತ್ಮವನ್ನು ತಿಳ್ಕೊಂಡ್ರೆ ನಾವು ಭಗವಂತನನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಆತ್ಮ ಭಗವಂತನ ಅಂಶನಾಗಿರೋದ್ರಿಂದ ಭಗವಂತನಲ್ಲೇ ಇರುವಂತ ಗುಣಗಳು ಆತ್ಮದಲ್ಲೇ ಇರುವುದರಿಂದ ಈಗ ನಾವು ಆತ್ಮವನ್ನು ತಿಳಿದುಕೊಂಡ್ರೆ ಅದರದೇ ಒಂದು ಮ್ಯಾಗ್ನಿಫೈಡ್ ವರ್ಷನ್, ಅನ್ಲಿಮಿಟೆಡ್ ವರ್ಷನ್ ಏನಿದೆ ಅದು ಭಗವಾನ್, ಅದು ದೇವೋತ್ತಮ ಪರಮ ಪುರುಷ. ಮನುಷ್ಯನು ತನ್ನನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿಕೊಂಡರೆ ಪರಾತ್ಪರನ ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ತನ್ನ ಮತ್ತು ಪರಾತ್ಪರನ ನಡುವಿನ ವ್ಯತ್ಯಾಸವು ಭಾಗಾಂಶದ ಮತ್ತು ಪೂರ್ಣವಾದುದರ ನಡುವಿನ ವ್ಯತ್ಯಾಸ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಆತ್ಮಗಳನ್ನು ಮಮೈವಾಂಶೋ ಅಂತೇಳಿ ಹೇಳಿದ್ದಾರೆ. ಮಮ ಏವ ಅಂಶಃ ಅಂದ್ರೆ ನನ್ನ ಅಂಶಗಳು ಅಂತೇಳಿ. ಸೊ ಅಂಶ ಯಾವತ್ತೂ ಪೂರ್ಣವಾಗುವುದಿಲ್ಲ, ಅಂಶವಾಗಿನೇ ಇರುತ್ತೆ. ಸೊ ಭಗವಂತನಲ್ಲಿ ಮತ್ತು ಜೀವಾತ್ಮನಲ್ಲಿ ಈ ಪೂರ್ಣ ಮತ್ತು ಅಂಶ ಈ ಏನು ವ್ಯತ್ಯಾಸ ಇದೆ ಅದೇ ತರಹದ ವ್ಯತ್ಯಾಸ ಭಗವಂತ ಮತ್ತು ಜೀವಾತ್ಮಗಳಲ್ಲಿ ಇದೆ. ಆಮೇಲೆ ಕೃಷ್ಣನನ್ನು ವೇದಾಂತ ಸೂತ್ರಗಳಲ್ಲಿ, ಶ್ರೀಮದ್ ಭಾಗವತದಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡ್ತೇವೆ. ಎಲ್ಲಾ ಉದ್ಗಮಗಳ ಮೂಲ ಎಂದು ಒಪ್ಪಿಕೊಳ್ಳಲಾಗಿದೆ. ಅಂದ್ರೆ ಏನೇ ಸೃಷ್ಟಿಯಾಗಿದೆ ಅದೆಲ್ಲದಕ್ಕೂ ಮೂಲ ಕೃಷ್ಣ ಅಂತೇಳಿ ವೇದಾಂತ ಸೂತ್ರಗಳಲ್ಲಿ ಜನ್ಮಾದ್ಯಸ್ಯ ಅತಃ ಅಂತೇಳಿ ಒಂದು ಸೂತ್ರ ಇದೆ ವೇದಾಂತ ಸೂತ್ರದಲ್ಲಿ. ಸೊ ಅದರಲ್ಲಿ ಹೇಳಲಾಗಿದೆ. ಶ್ರೀಮದ್ ಭಾಗವತಂ ಕೂಡ ಅದೇ ಸೂತ್ರದಿಂದ ಪ್ರಾರಂಭವಾಗುತ್ತೆ. ಜನ್ಮಾದ್ಯಸ್ಯ ಅತಃ ಅನ್ವಯಾತ್ ಅಂತೇಳಿ ಯಾರು ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ ಅದನ್ನು ವರ್ಣಿಸಲಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ, ಅಂದ್ರೆ ವಾಸುದೇವ ಕೃಷ್ಣನಿಗೆ ನಾನು ನನ್ನ ನಮಸ್ಕಾರಗಳನ್ನು ಮಾಡುತ್ತೇನೆ ಅಂತೇಳಿ ಅಲ್ಲಿಂದ ಶ್ರೀಮದ್ ಭಾಗವತ ಪ್ರಾರಂಭವಾಗುತ್ತೆ. ಸೊ ಅಲ್ಲಿ ಕೂಡ ಹೇಳಿರೋದು ಎಲ್ಲಾ ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಇದರ ಮೂಲ ಕೃಷ್ಣನೇ ಅಂತೇಳಿ ಎಲ್ಲಾ ಶಾಸ್ತ್ರಗಳಲ್ಲಿ ಅದನ್ನು ಒಪ್ಪಿಕೊಳ್ಳಲಾಗಿದೆ. ಆಮೇಲೆ ಇಂತಹ ಉದ್ಗಮಗಳು, ಇಂತಹ ಏನು ಕ್ರಿಯೇಷನ್ಸ್ ಇದೆ, ಸೃಷ್ಟಿ ಇದೆ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮತ್ತು ಭೌತಿಕ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಮತ್ತು ಭೌತಿಕ ಪ್ರಕೃತಿಯಲ್ಲಿ, ಅಥವಾ ಉತ್ತಮವಾದ ಪ್ರಕೃತಿ ಮತ್ತು ಕೆಳಮಟ್ಟದ ಪ್ರಕೃತಿ. ಸೊ
ಈ 2 ಪ್ರಕಾರದಲ್ಲಿ ಕೃಷ್ಣನ ಸೃಷ್ಟಿ ಇದೆ. ಅದನ್ನು 7ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಈ 2 ಪ್ರಕೃತಿಗಳ ಬಗ್ಗೆ ಕೃಷ್ಣ 7ನೇ ಅಧ್ಯಾಯದಲ್ಲಿ ವಿವರವಾಗಿ ಅರ್ಜುನನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಮೇಲೆ ನಮ್ಮಲ್ಲೆಲ್ಲ ಆತ್ಮದ ಒಂದು ಗುಣ ಏನಂತಂದ್ರೆ ಆತ್ಮಕ್ಕೆ ಚೇತನ ಇದೆ. ಈ ಜಡ ವಸ್ತುವಿಗೂ ಮತ್ತು ಆತ್ಮಕ್ಕೆ ಒಂದು ಮೂಲ ವ್ಯತ್ಯಾಸ ಏನಂತಂದ್ರೆ ಜಡ ವಸ್ತುಗಳಲ್ಲಿ ಚೇತನ ಇಲ್ಲ, ಆತ್ಮಕ್ಕೆ ಚೇತನ ಇದೆ. ಈ ಶರೀರವನ್ನೇ ನಾವು ತೆಗೆದುಕೊಂಡ್ರೆ ಎಲ್ಲಿವರೆಗೆ ಈ ಶರೀರದಲ್ಲಿ ಆತ್ಮ ಇದೆಯೋ ಅಲ್ಲಿಯವರೆಗೆ ಇದರಲ್ಲಿ ಚೇತನ ಇರುತ್ತೆ. ಈಗ ನಾವು ಹೇಳ್ಬೋದು, ಕೇಳ್ಕೊಂಡು ಇದನ್ನು ಅರ್ಥ ಮಾಡ್ಕೋಬಹುದು, ಅಥವಾ ಬೇರೆ ಬೇರೆ ಇಂದ್ರಿಯಗಳಿಂದ ನಾವು ತಿನ್ಬಹುದು, ಬೇರೆ ಬೇರೆ ಕೆಲಸಗಳನ್ನು ಮಾಡಬಹುದು. ಇದೆಲ್ಲ ಆಗ್ತಾ ಇರೋದು ಈ ಶರೀರದಲ್ಲಿ ಆತ್ಮ ಇರೋದ್ರಿಂದ ಈ ಶರೀರ ನಮಗೆ ಚೈತನ್ಯಮಯವಾಗಿ ಕಾಣುತ್ತೆ. ಅದೇ ಈ ಶರೀರದಿಂದ ಆತ್ಮ ಹೊರಗಡೆ ಹೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ಆ ಶರೀರವನ್ನು ನಾವು ಮೃತದೇಹ ಅಂತೇಳಿ ಹೇಳ್ತೇವೆ. ಆಮೇಲೆ ಆ ಶರೀರಕ್ಕೆ ನೀವು ಏನೇ ಮಾಡಿದ್ರು ಅದಕ್ಕೆ ಯಾವುದೇ ವ್ಯತ್ಯಾಸ ಆಗುದಿಲ್ಲ. ಅದಕ್ಕೆ ಒಂದು ಚಾಕು ತಗೊಂಡು ಕಟ್ ಮಾಡಿದ್ರು ಅಲ್ಲಿ ಅನುಭವಿಸ್ಲಿಕ್ಕೆ ಯಾರು ಇಲ್ಲ, ಒಳಗಡೆ ಆತ್ಮ ಇಲ್ಲ. ಎಷ್ಟೇ ಅದು ಎಷ್ಟು ಫೇವರೇಟ್ ಆಗಿರುವಂತಹ ತಿಂಡಿ ಪದಾರ್ಥಗಳನ್ನು ಅದ್ರ ಮುಂದೆ ಇಟ್ಟರು ಕೂಡ ಅದನ್ನ ಯಾರು ನೋಡೋರು ಇರೋದಿಲ್ಲ. ಅದ್ರಲ್ಲಿ ಅದನ್ನು ಸ್ಮೆಲ್ ತಗೊಳ್ಳೋರಾಗ್ಲಿ, ಅದನ್ನು ಟೇಸ್ಟ್ ಮಾಡೋದಾಗ್ಲಿ, ಆ ಆತ್ಮನೇ ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಆ ಚೇತನೆ ಇದ್ದಿದ್ದು ಆತ್ಮದಲ್ಲಿ. ಯಾವಾಗ ಆತ್ಮ ಬಿಟ್ಟು ಹೋಯ್ತು ಆ ಶರೀರ ಏನಾಯ್ತು, ಜಡವಾಗಿಬಿಡ್ತು. ಈ ಟೇಬಲ್ ತರ ಅಥವಾ ಈ ಚೇರ್ ತರ ಆಗ್ಬಿಡುತ್ತೆ ಆ ಶರೀರ ಕೂಡ. ಆಮೇಲೆ ಅದು ಇನ್ನೂ ಅದು ಕ್ಷಯವಾಗ್ಲಿಕ್ಕೆ, ಇನ್ನೂ ಫಾಸ್ಟ್ ಆಗಿ ಕ್ಷಯವಾಗ್ಲಿಕ್ಕೆ ಶುರು ಆಗುತ್ತೆ. ಸಾಮಾನ್ಯವಾಗಿದ್ದಾಗ ಕೂಡ ಶರೀರ ಬದಲಾಗ್ತಾನೆ ಇರುತ್ತೆ. ಆತ್ಮ ಬಿಟ್ಟೋದ್ ಕೂಡಲೇ ಅಂತೂ ಅದು ಇನ್ನೂ ಬೇಗ ಕ್ಷಯವಾಗ್ಲಿಕ್ಕೆ ಶುರುವಾಗುತ್ತೆ. ಸೊ ಅವಾಗ ನಾವು ಆದಷ್ಟು ಬೇಗ ಆ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಅಂತೇಳಿ ತೆಗೆದುಕೊಂಡು ಹೋಗ್ತೇವೆ. ಸೊ ನಿಜವಾದ ವ್ಯಕ್ತಿ ಇದ್ದಿದ್ದು ಆ ಶರೀರದಲ್ಲಿ ಯಾರು? ಆ ಆತ್ಮ. ಆ ಆತ್ಮ ಹೋಗ್ಬಿಟ್ಮೇಲೆ ಆ ಶರೀರಕ್ಕೆ ಯಾವುದೇ ಒಂದು ಬೆಲೆ ಇರುವುದಿಲ್ಲ. ಎಲ್ಲಿವರೆಗೆ ಆ ಶರೀರದಲ್ಲಿ ಆತ್ಮ ಪ್ರೆಸೆಂಟ್ ಇತ್ತು ಅಲ್ಲಿವರೆಗೆ ಆ ವ್ಯಕ್ತಿಗೆ ಎಷ್ಟು ಬೆಲೆ ಇತ್ತು. ಅವನೇನಾದ್ರೂ ದೊಡ್ಡ ಶ್ರೀಮಂತನಾಗ್ಬಿಟ್ರೆ, ಅವನೇನಾದ್ರು ಸೈನ್ ಮಾಡಿಬಿಟ್ರೆ ಕೋಟಿಗಟ್ಲೆ ಹಣ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹೋಗ್ಬಿಡುತ್ತೆ. ಸೊ ಎಲ್ಲಿವರೆಗೆ ಆತ್ಮ ಇತ್ತು ಆ ಶರೀರಕ್ಕೆ ಎಷ್ಟು ಬೆಲೆ ಇತ್ತು. ಅದೇ ಆತ್ಮ ಅಲ್ಲಿ ಆ ಶರೀರವನ್ನು ಬಿಟ್ಟು ಹೋಗ್ಬಿಟ್ರೆ ಅದು ಕಸ ಕಡ್ಡಿತರನೇ ಸಮಾನ ಆಗ್ಬಿಡುತ್ತೆ ಶರೀರಕ್ಕೆ. ಯಾವಾಗ ಇದನ್ನು ನಾವು ಸ್ಮಶಾನಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಿ ಬರ್ಬೇಕು ಅಂತೇಳಿ ಜನ ಕಾಯ್ತಾ ಇರ್ತಾರೆ. ಸೊ ನಿಜವಾಗಿ ಬೆಲೆ ಇರೋದು ಆತ್ಮಕ್ಕೆ, ಚೇತನೆ ಇರೋದು ಆತ್ಮಕ್ಕೆ. ಶರೀರ ಒಂದು ಮಷೀನ್ ಇದ್ದಂಗೆ. ಒಂದು ಆ ಆತ್ಮ ಬಿಟ್ಟು ಹೋದ್ಮೇಲೆ ಅದು ಕೇವಲ ಒಂದು ಜಡ ಪದಾರ್ಥವಾಗಿ ಉಳಿದುಕೊಂಡು ಬಿಡುತ್ತೆ. ಸೊ ಬದ್ಧಾತ್ಮರಲ್ಲಿ ಈ ಜ್ಞಾನ ಇರುವುದಿಲ್ಲ. ಅವರು ಅಜ್ಞಾನದಿಂದ ಅವರ ಚೇತನೆ ಏನಿದೆ ಅದು ಮುಸುಕಿದಾಗ, ಅಜ್ಞಾನವು ಮುಸುಕಿದಾಗ ಇಂತಹ ತಿಳಿಯಾದ ವಿದ್ಯೆಯನ್ನು ಗ್ರಹಿಸಲಾಗುವುದಿಲ್ಲ. ಮತ್ತೆ ಆತ್ಮ ಮತ್ತು ಕೃಷ್ಣನ ನಡುವಿನ ಸಂಬಂಧ ಏನಂತಂದ್ರೆ ಸೇವಕ ಮತ್ತು ಸ್ವಾಮಿಯ ಮಧ್ಯೆ ಇರುವಂತ ಸಂಬಂಧ. ಆ ಸಂಬಂಧದಲ್ಲಿ ಕೂಡ ಬೇರೆ ಬೇರೆ ರಸಗಳ ಪ್ರಕಾರ, ಶಾಂತರಸ, ದಾಸ್ಯರಸ, ಸಾಖ್ಯರಸ, ವಾತ್ಸಲ್ಯ, ಮಾಧುರ್ಯ ಅಂತೇಳಿ ಬೇರೆ ಬೇರೆ ರಸಗಳಲ್ಲಿ ಸೇವೆಯ ಸಂಬಂಧ ಇದ್ರೂ ಕೂಡ ಬೇರೆ ಬೇರೆ ರಸಗಳಲ್ಲಿ ಬೇರೆ ಸಂಬಂಧ ಇರುತ್ತೆ. ಇಲ್ಲಿ ಅರ್ಜುನ ಅವನು ಕೃಷ್ಣನ ಸೇವಕನಾದ್ರೂ ಸಾಖ್ಯರಸದಲ್ಲಿ ಇರೋದ್ರಿಂದ ಅವನು ಕೃಷ್ಣನ ಗೆಳೆಯನ ತರ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಅದೇ ತರ ಬೇರೆ ಬೇರೆ ಆತ್ಮಗಳು ಅವರ ನಿಜ ಸಂಬಂಧದ ಪ್ರಕಾರ, ಆ ಸಂಬಂಧದ ಆಧಾರದ ಮೇಲೆ ಬೇರೆ ಬೇರೆ ಪ್ರಕಾರದ ಸೇವೆಗಳಲ್ಲಿ ಅವರು ಭಗವಂತನ ಸೇವೆಗಳಲ್ಲಿ ನಿರತರಾಗಿರ್ತಾರೆ. ಸೊ ಎಲ್ಲಾ ಜ್ಞಾನ ಏನಿದೆ ಈಗ ಕವರ್ ಆಗಿದೆ, ಇದು ಮುಸುಕಿದೆ. ಸೊ ಆ ಸಮಯದಲ್ಲಿ ಜೀವಿಗಳು ಒಂದು ಬಾಡಿಲಿ ಕಾನ್ಸೆಪ್ಟ್ ಆಫ್ ಲೈಫ್ ಅಂದ್ರೆ ನಾನೇ ಈ ದೇಹ ಅಂತೇಳಿ, ದೇಹಾತ್ಮ ಬುದ್ಧಿ ಅಂತೇಳಿ ಹೇಳ್ತಾರೆ. ನಾನು ಅಂದ್ರೆ ಈ ದೇಹ. ಸೊ ಯಾರು ಈ ತರ ದೇಹಾತ್ಮ ಬುದ್ಧಿಯಲ್ಲಿ ಇರುತ್ತಾರೆ, ಭಾಗವತಂದಲ್ಲಿ ಅವರನ್ನ ಪ್ರಾಣಿಗಳಿಗೆ ಸಮಾನ ಅಂತೇಳಿ ಹೋಲಿಸಲಾಗಿದೆ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವದಿಕ್ಕಲತ್ರಾದಿಶು ಭೌಮ ಇಜ್ಜದಿ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಶು ಅಭಿಜ್ಞೇಶು ಸ ಏವ ಗೋಖರಹ. ಅವರನ್ನು ಕತ್ತೆಗಳು, ಆಮೇಲೆ ಎಮ್ಮೆ, ದನಗಳು ಈ ತರ ಹೋಲಿಸಲಾಗಿದೆ. ಯಾರು ತನ್ನನ್ನು ಈ ಶರೀರ ಅಂತೇಳಿ ಭಾವಿಸಿ ಇಡೀ ಜೀವನವನ್ನು ನಡೆಸ್ತಾರೆ, ಮತ್ತೆ ಅದೇ ತರ ಅವರು ಸಾವನ್ನಪ್ಪಿ ಹೋಗ್ತಾರೆ, ಅಂತ ವ್ಯಕ್ತಿಗಳನ್ನು ಕತ್ತೆಗಳು, ದನಕರುಗಳಿಗೆ ಹೋಲಿಸಲಾಗಿದೆ. ಈ ಅಜ್ಞಾನವನ್ನು ಹೊಡೆದೋಡಿಸ್ಲಿಕ್ಕೆ ಭಗವದ್ಗೀತೆಯನ್ನು ಕೃಷ್ಣ ಹೇಳಿರೋದು. ಕೃಷ್ಣ ಭಗವದ್ಗೀತೆ ಹೇಳಿರೋದು ಕೇವಲ ಅರ್ಜುನನಿಗಾಗಿ ಅಲ್ಲ, ಅರ್ಜುನನ ಮುಖಾಂತರ ಅವನು ನಮ್ಮೆಲ್ಲರಿಗಾಗಿ ಈ ಭಗವದ್ಗೀತೆಯನ್ನು ಹೇಳಿರೋದು. ಸೊ ಈ ಅಧ್ಯಾಯದಲ್ಲಿ ಕೃಷ್ಣ ವಿಶೇಷವಾಗಿ ಆತ್ಮದ ಬಗ್ಗೆ ಹೇಳಿರೋದು ಅರ್ಧ ಅಧ್ಯಾಯ, ಆಲ್ಮೋಸ್ಟ್. ಇನ್ನುಳಿದ ಅರ್ಧ ಅಧ್ಯಾಯ ಭಕ್ತಿ ಯೋಗದ ಬಗ್ಗೆ ಹೇಳ್ತಾರೆ. ಮುಂದಿನ ಶ್ಲೋಕ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಆತ್ಮ ಅಂದ್ರೆ ಏನು ಅಂತೇಳಿ ಅರ್ಜುನನಿಗೆ ಹೇಳ್ತಾ ಇರೋದು. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ
ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಸೊ ಅವಿನಾಶೀತು ತದ್ವಿಧಿ ಏನ ಸರ್ವಂ ಇದಂ ತತಂ. ಸೊ ಈ ಶರೀರದಲ್ಲಿ ಏನು ವ್ಯಾಪಕವಾಗಿದೆ ಅದನ್ನು ಅವಿನಾಶಿ ಎಂದು ನೀನು ಅರ್ಥ ಮಾಡಿಕೊಳ್ಬೇಕು. ಅವಿನಾಶೀತು ತದ್ವಿಧಿ ಏನ ಸರ್ವಂ ಇದಂ ತತಂ. ಸೊ ಈ ಶರೀರದಲ್ಲಿ ಏನು ವ್ಯಾಪಕವಾಗಿದೆ ಅದನ್ನು ನೀನು ಅವಿನಾಶಿ ಎಂದು ತಿಳಿದುಕೋಬೇಕು. ಅಂತಹ ಅವಿನಾಶಿ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಯಾರು ಕೂಡ ಅಂತಹ ಅವಿನಾಶಿಯಾದ ಆತ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಸೊ ಇನ್ನೊಂದು ಪ್ರಕಾರದಲ್ಲಿ ಮತ್ತೆ ಕೃಷ್ಣ ಹೇಳ್ತಾ ಇರೋದು ಈ ಆತ್ಮಕ್ಕೆ ನಾಶ ಎನ್ನುವುದು ಇಲ್ಲ ಅಂತೇಳಿ. ಭಾವಾರ್ಥ: ಈ ಶ್ಲೋಕವು ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ. ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಎಲ್ಲರಿಗೂ ಗೊತ್ತು, ಅದು ಪ್ರಜ್ಞೆ. ಸೊ ನಮ್ಮೆಲ್ಲ ಶರೀರದಲ್ಲಿ ವ್ಯಾಪವಾಗಿರೋದೇನು? ಪ್ರಜ್ಞೆ. ನಮಗೆ ಶರೀರದ ಪ್ರತಿಯೊಂದು ಅಂಗಗಳಲ್ಲೂ ಪ್ರಜ್ಞೆ ಇದೆ. ಎಲ್ಲೇ ಒಬ್ಬರು ಟಚ್ ಮಾಡಿದ್ರು ನಮಗೆ ಗೊತ್ತಾಗುತ್ತೆ. ಸೊ ಅದು ಚೇತನೆ ಅಥವಾ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಏನಿದೆ ಇಡೀ ಶರೀರದಲ್ಲಿ ಅದು ಹರಡಿಕೊಂಡಿದೆ. ಭಾಗಶಃ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಸೊ ಪ್ರತಿಯೊಬ್ಬರಿಗೂ ಈ ಶರೀರದಲ್ಲಿ ಆಗಿರುವಂತಹ ನೋವು ಮತ್ತು ಸುಖಗಳ ಪ್ರಜ್ಞೆ ಇರುತ್ತದೆ. ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ. ಒಂದು ದೇಹದ ನೋವುಗಳು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಆದುದರಿಂದ ಪ್ರತಿ ದೇಹದಲ್ಲಿಯೂ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ. ಈಗ ನನ್ನ ಶರೀರದಲ್ಲಿ ಏನಾಗ್ತಾ ಇದೆ ಅದು ಕೇವಲ ನನಗೆ ಗೊತ್ತಿದೆ. ನಿಮ್ಮ ಶರೀರದಲ್ಲಿ ಏನಾಗ್ತಾ ಇದೆ ನಿಮ್ಗೂ ಗೊತ್ತಿದೆ. ಸೊ ನನ್ನ ಶರೀರದಲ್ಲಿ ಆಗ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಶರೀರದ ಒಳಗಡೆ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಸುಖ ದುಃಖಗಳು ಅನುಭವ ನನಗೆ ಆಗುವುದಿಲ್ಲ, ನನ್ನ ಸುಖ ದುಃಖಗಳ ಅನುಭವ ನಿಮ್ಗೆ ಆಗುವುದಿಲ್ಲ. ಸೊ ಆದುದರಿಂದಾಗಿ ಪ್ರತಿಯೊಂದು ದೇಹದಲ್ಲಿ ಇರುವಂತಹ ಆತ್ಮ ಅದು ಒಂದು ಪ್ರತ್ಯೇಕ ಆತ್ಮ. ನಾವೆಲ್ಲರೂ ಒಂದೇ ಆತ್ಮ ಅಲ್ಲ. ನನ್ನ ಆತ್ಮ ಬೇರೆ, ನಿಮ್ಮೆಲ್ಲರ ಆತ್ಮ ಬೇರೆ. ಯಾಕಂದ್ರೆ ನಮ್ಮ ಅನುಭವಗಳು ಬೇರೆ ಇದೆ. ನನ್ನ ಆತ್ಮ ಕೇವಲ ಈ ಶರೀರದವರೆಗೆ ಅಷ್ಟೇ ತನ್ನ ಪ್ರಜ್ಞೆಯನ್ನು ಹರಡಿಸಿದೆ. ಈಗ ನನ್ನ ಪ್ರಜ್ಞೆ ಸರ್ವವ್ಯಾಪಿ ಆಗಿಲ್ಲ. ಎಲ್ಲ ಕಡೆ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಕೇವಲ ನನ್ನ ಶರೀರದಲ್ಲಿ ಆಗ್ತಾ ಇರೋದಷ್ಟೇ. ಅದನ್ನೇ ನಾವು ಪರಮಾತ್ಮನಿಗೆ ಹೋಲಿಸಿದ್ರೆ ಪರಮಾತ್ಮನ ಪ್ರಜ್ಞೆ ಏನಿದೆ ಅದು ಪ್ರತಿಯೊಂದು ದೇಹದಲ್ಲೂ ಪ್ರತಿಯೊಂದು ಕಣಕಣಗಳಲ್ಲೂ ಪರಮಾತ್ಮನ ಪ್ರಜ್ಞೆ ವ್ಯಾಪಕವಾಗಿದೆ. ಅದರಿಂದಾಗಿ ಪರಮಾತ್ಮನನ್ನು ಅಂತರ್ಯಾಮಿ ಅಂತೇಳಿ ಹೇಳ್ತಾರೆ. ಆಮೇಲೆ ಎಲ್ಲಿ ಏನ್ ನಡೀತಾ ಇದೆ ಪರಮಾತ್ಮನಿಗೆ ಎಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಅವನ ಪ್ರಜ್ಞೆ ಎಲ್ಲ ಕಡೆ ಹರಡಿಕೊಂಡಿದೆ. ನಮ್ಮ ಪ್ರಜ್ಞೆ ಒಂದು ಶರೀರಕ್ಕೆ ಸೀಮಿತವಾಗಿದೆ. ಆದರೆ ಕೃಷ್ಣನ ಪ್ರಜ್ಞೆ ಏನಿದೆ ಅದು ಎಲ್ಲಾ ಭೌತಿಕ ವಸ್ತುಗಳಲ್ಲೂ ಮತ್ತು ಎಲ್ಲಾ ಶರೀರಗಳು ಎಲ್ಲಾ ಆತ್ಮಗಳಲ್ಲೂ ಕೂಡ ಕೃಷ್ಣನ ಪ್ರಜ್ಞೆ ಹರಡಿಕೊಂಡಿದೆ. ಆತ್ಮದ ಅಸ್ತಿತ್ವದ ಲಕ್ಷಣವು ವೈಯಕ್ತಿಕ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ. ಈಗ ಆತ್ಮ ಇದೆ ಅಂತ ಹೇಳಿ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲಿವರೆಗೆ ಪ್ರಜ್ಞೆ ಇದೆ ಒಂದು ವ್ಯಕ್ತಿಯಲ್ಲಿ ಅಂದ್ರೆ ಅಲ್ಲಿವರೆಗೆ ಆತ್ಮ ಇದೆ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಏನಾಗುತ್ತೆ? ಅವನ ಚೇತನೆ ಅವನ ಪ್ರಜ್ಞೆ ಎಲ್ಲ ಹೋಗ್ಬಿಡುತ್ತೆ. ಅಂದ್ರೆ ಆತ್ಮ ಆ ಶರೀರವನ್ನು ಬಿಟ್ಟು ಹೋಗಿದೆ ಅಂತೇಳಿ. ಆತ್ಮವು ಒಂದು ಕೂದಲಿನ ಮೊನೆಯ ಮೇಲ್ಭಾಗದ 10,000 ಭಾಗದಲ್ಲಿ 1 ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ. ಶ್ವೇತಾಶ್ವರ ಉಪನಿಷತ್ತು ಇದನ್ನು ದೃಢಪಡಿಸುತ್ತದೆ. ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಃ ಸ ವಿಜ್ಞೇಯಃ ಸ ಚ ಅನಂತಾಯ ಕಲ್ಪತೆ. ಸೊ ಈ ಶ್ವೇತಾಶ್ವರ ಉಪನಿಷತ್ತು ಅದರಲ್ಲಿ ಆಮೇಲೆ ಇನ್ನೊಂದು ಕಡೆಯುವುದನ್ನು ಹೇಳಲಾಗಿದೆ. ಕೇಶಾಗ್ರ ಶತಭಾಗಸ್ಯ ಶತಾಂಶಃ ಸಾದೃಶಾತ್ಮಕಃ ಜೀವ ಸೂಕ್ಷ್ಮ ಸ್ವರೂಪೋಯಂ ಸಂಖ್ಯಾತೀತೋ ಹಿ ಚಿತ್ಕಣಃ. ಸೊ ಇಲ್ಲಿ ಅನಂತಾಯ ಕಲ್ಪತೆ ಅಂದ್ರೆ ಅನಂತ ಆತ್ಮಗಳಿದೆ ಅಂತೇಳಿ ಒಂದು ಕಡೆ ಹೇಳಲಾಗಿದೆ. ಮತ್ತೆ ಸಂಖ್ಯಾತೀತ ಎರಡು ಕಡೆ ಒಂದೇ ಅರ್ಥ ಬರುವಂಥದ್ದು. ಅನಂತ ಅಂತಂದ್ರೆ ನಮಗೆ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಣಿಸ್ಲಿಕ್ಕೆ ಆಗುದಿಲ್ಲ. ಸಂಖ್ಯಾತೀತ ಅಂತಾರೆ ಅದು ಕೂಡ ನಮಗೆ ಸಂಖ್ಯೆಯಿಂದ ಅದನ್ನು ಎಣಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಅಷ್ಟು ಆತ್ಮಗಳಿದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈಗ ನಾವೇ ಇಲ್ಲೇ ನೋಡ್ಬೋದು, ಈ ಭೂಮಿಯ ಮೇಲೆನೆ ಮನುಷ್ಯರು ಎಷ್ಟು ಕೋಟಿ ಮನುಷ್ಯರಿದ್ದಾರೆ? ಒಂದು 700 ಕೋಟಿ ಮನುಷ್ಯರಿದ್ದಾರೆ. ಅಂದ್ರೆ 700 ಕೋಟಿ ಆತ್ಮಗಳು ಮನುಷ್ಯರ ಶರೀರದಲ್ಲೇ ಇದೆ. ಅದು ಬಿಟ್ರೆ ಗಿಡ ಮರಗಳು ಎಷ್ಟೋ ಕೋಟಿಗಟ್ಟಲೆ ಗಿಡ ಮರಗಳಿದೆ, ಎಷ್ಟೋ ಕ್ರಿಮಿಕೀಟಗಳಿದೆ. ಒಂದು ಮನೆಯಲ್ಲೇ ಮೋಸ್ಟ್ಲಿ 1,000 ಕ್ರಿಮಿಕೀಟಗಳಿರುತ್ತೆ. ಸೊ ಇಡೀ ನೀವು ಭೂಮಿಯನ್ನು ನೋಡಿದ್ರೆ, ಆಮೇಲೆ ನೀರಿನಲ್ಲಿ ನದಿಗಳಲ್ಲಿ ಸಮುದ್ರಗಳಲ್ಲಿ ಎಷ್ಟೋ ಜೀವಿಗಳಿದೆ. ಆಮೇಲೆ ಎಷ್ಟೋ ಗಿಡ ಮರಗಳಿದೆ, ಎಷ್ಟೋ ಪ್ರಾಣಿಗಳಿದೆ, ಎಷ್ಟೋ ಪಕ್ಷಿಗಳಿದೆ. ಸೊ ಇದೆಲ್ಲ ಒಂದೊಂದು ಪ್ರತ್ಯೇಕ ಆತ್ಮ. ಅಂದ್ರೆ ಅನಂತವಾಗಿವೆ ಆತ್ಮಗಳು, ಸಂಖ್ಯಾತೀತವಾಗಿವೆ.
ಮತ್ತೆ ಇವುಗಳನ್ನ ಚಿತ್ ಕಣ ಅಂತೇಳಿ ಹೇಳಲಾಗಿದೆ. ಚೈತನ್ಯದ ಕಣಗಳು. ಈ ಆತ್ಮ ಏನಿದೆ ಚೈತನ್ಯದ ಕಣವಾಗಿದೆ. ಆಮೇಲೆ ಅದರ ಡೈಮೆನ್ಷನ್ ಎಷ್ಟಿದೆ ಅಂತಂದ್ರೆ, ಅದರ ಸೈಜ್ ಏನಿದೆ ಅಂತಂದ್ರೆ, ಬಾಲಾಗ್ರ ಶತಭಾಗಸ್ಯ, ಈ ಬಾಲ ಅಗ್ರ ನಮ್ಮ ಕೂದಲಿನ ತುದಿ, ಅದನ್ನ 100 ಸಲ ಕಟ್ ಮಾಡಿ ಮತ್ತೆ ಒಂದು ಪಾರ್ಟ್ ತಗೊಂಡು ಮತ್ತೆ 100 ಸಲ ಕಟ್ ಮಾಡ್ಬೇಕು. ಅಂದ್ರೆ ನಮ್ಮ ಕೂದಲಿನ ಏನು ಮೊನೆ ಇದೆ, ಏನು ತುದಿ ಇದೆ, ಅದನ್ನು 10,000 ಭಾಗ ನಾವು ಕಟ್ ಮಾಡಿದ್ರೆ ಆ ಒಂದು ಭಾಗ ಏನಿದೆ ಅದು ಆತ್ಮದ ಡೈಮೆನ್ಷನ್ಸ್, ಆತ್ಮದ ಸೈಜ್. ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಃ ಸವಿಜ್ಞೇಯ ಸಚ ಅನಂತಾಯ ಕಲ್ಪತೆ. ಅದನ್ನೇ ಬೇರೆ ಒಂದು ಕಡೆ ಶಾಸ್ತ್ರದಲ್ಲಿ ಕೂಡ ಸೇಮ್ ಮೀನಿಂಗ್ ಅಲ್ಲಿ ಕೇಶಾಗ್ರ ಶತಭಾಗಸ್ಯ ಶತಾಂಶಃ ಸಾದೃಶಾತ್ಮಕ. ಸೊ ಇಲ್ಲಿ ಬಾಲಾಗ್ರ, ಇಲ್ಲಿ ಕೇಶಾಗ್ರ ಅಂತ ಹೇಳಿ ಹೇಳಲಾಗಿದೆ. ಸೇಮ್ ಶತಭಾಗ ಮತ್ತೆ ಇನ್ನೊಂದು ಶತಭಾಗ. ಸೊ ಜೀವ ಸೂಕ್ಷ್ಮ ಸ್ವರೂಪೋಯಂ, ತುಂಬಾ ಸೂಕ್ಷ್ಮವಾಗಿದೆ, ಮತ್ತೆ ಅದು ಸಂಖ್ಯಾತೀತ. ಎಷ್ಟು ಜೀವಾತ್ಮಗಳಿದೆ ಅಂತೇಳಿ ನಮಗೆ ಎಣಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಇವೆಲ್ಲ ಚಿತ್ ಕಣಗಳು, ಚೈತನ್ಯದ ಕಣಗಳು. ಒಂದು ಕೂದಲಿನ ಮೊನೆಯನ್ನು 100 ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ 100 ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವು ಆತ್ಮದ ಗಾತ್ರವನ್ನು ತೋರಿಸುತ್ತದೆ. ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ. ಇವುಗಳ ಗಾತ್ರ ಒಂದು ಕೂದಲಿನ ಮೊನೆಯ 10,000 ಭಾಗಗಳಲ್ಲಿ ಒಂದು ಭಾಗ. ಆದುದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು. ಇದು ಭೌತ ದ್ರವ್ಯದ ಅಣುಗಳಿಗಿಂತ ಸಣ್ಣದು. ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಹಿಕ ದೇಹದ ಮೂಲತತ್ವ. ಈ ಏನು ಒಂದು ಚಿಕ್ಕ ಆತ್ಮ ಇದೆ, ಈ ದೇಹ ಎಲ್ಲ ನಮ್ದು, ಈಗ ನಾವು ಮಾತಾಡ್ಲಿಕ್ಕೆ, ಕೇಳಲಿಕ್ಕೆ, ನಮ್ಮೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ, ಈ ಭೌತಿಕ ಸಂಸಾರವನ್ನು ಅನುಭವಿಸ್ಲಿಕ್ಕೆ ಎಲ್ಲದಕ್ಕೂ ಮೂಲ ತತ್ವ ಏನಂತಂದ್ರೆ ಈ ಶರೀರದ ಒಳಗಡೆ ಇರುವಂತ ಒಂದು ಆ ಚಿಕ್ಕ ಆತ್ಮ. ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲ ಹಬ್ಬುವಂತೆ ಈ ಆಧ್ಯಾತ್ಮಿಕ ಕಿಡಿಯ ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ. ಸೊ ಇಲ್ಲಿ ಪ್ರಭುಪಾದರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹೇಗೆ ಒಂದು ಔಷಧ, ನಾವು ಕೆಲವೊಂದ್ಸಲ ಮೆಡಿಸಿನ್ ತಗೊಳ್ತೇವೆ, ಇಷ್ಟೇ ಚಿಕ್ಕ ಗುಳಿಗಿರುತ್ತೆ, ಅದನ್ನ ನಾವು ತಿಂದ್ಬಿಟ್ರೆ ಅದರ ಪ್ರಭಾವ ನಮ್ಮ ಇಡೀ ಶರೀರದಲ್ಲಿ ಹಬ್ಬುತ್ತೆ. ನಮ್ಗೇನೋ ನೋವು ಆಗ್ತಾ ಇದ್ರೆ ಒಂದು ಪೇನ್ ಕಿಲ್ಲರ್ ಅಂತೇಳಿ ತಗೊಂಡ್ಬಿಟ್ರೆ ಇಡೀ ಶರೀರದಲ್ಲಿ ಇರುವಂತ ಪೇನ್ ಅನ್ನ ಅದು ಕಡಿಮೆ ಮಾಡುವಂತ ಶಕ್ತಿ ಅದಕ್ಕಿದೆ. ಅಂದ್ರೆ ಅದ್ರ ಪ್ರಭಾವ ಇಡೀ ಶರೀರದಲ್ಲಿ ಹಬ್ಕೊಂಡಿದೆ. ಸೊ ಅದೇ ತರಹ ಈ ಏನು ಆಧ್ಯಾತ್ಮಿಕ ಕಿಡಿ ಇದೆ, ಒಂದು ಏನು ಚಿತ್ ಕಣ ಇದೆ, ಒಂದು ಆತ್ಮ ಏನಿದೆ, ಅದರ ಪ್ರಭಾವವು ದೇಹವನ್ನೆಲ್ಲ ಆವರಿಸಿಕೊಂಡಿದೆ. ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆ ಎಂದು ಅನುಭವ ಆಗುತ್ತದೆ. ಆತ್ಮದ ಇರುವಿಗೆ ಇದೇ ಪ್ರಮಾಣ. ಪ್ರಜ್ಞೆ ಇಲ್ಲದ ಭೌತಿಕ ದೇಹವು ಬರಿಯ ಶವ ಮಾತ್ರ, ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಸೊ ಈ ಪ್ರಜ್ಞೆ ಏನು ಹರಡಿಕೊಂಡಿದೆ ಅದು ಬರ್ತಾ ಇರೋದು ಆತ್ಮದಿಂದ. ಆತ್ಮ ತನ್ನ ಪ್ರಜ್ಞೆಯನ್ನು ಇಡೀ ಶರೀರದಲ್ಲಿ ಅದು ಹಬ್ಬಿಸಿಕೊಂಡಿದೆ. ಆಮೇಲೆ ಆ ಆತ್ಮ ಈ ಶರೀರ ಬಿಟ್ಟು ಹೋದ್ರೆ ನೀವು ಮತ್ತೇನೇ ಎಷ್ಟೇ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇಂದ ಏನೇ ಪ್ರಯತ್ನ ಪಟ್ಟರು ಕೂಡ ಮತ್ತೆ ಪ್ರಜ್ಞೆಯನ್ನು ಈ ಶರೀರದಲ್ಲಿ ನಿಮ್ಗೆ ವಾಪಸ್ ತರಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸಾಮಾನ್ಯ ಮನುಷ್ಯನು ಕೂಡ ಅರ್ಥ ಮಾಡ್ಕೊಳ್ತಾನೆ. ಸೊ ಈ ಪ್ರಜ್ಞೆ ಏನು ಹರಡಿಕೊಂಡಿದೆ ಶರೀರದಲ್ಲಿ, ಅದು ಬರ್ತಾ ಇರೋದು ಆತ್ಮದಿಂದ. ಆ ಆತ್ಮ ಇದರಿಂದ ಹೋಗ್ಬಿಟ್ರೆ ಆ ಶರೀರ ಏನಾಗುತ್ತೆ, ಮೃತ ಶರೀರವಾಗುತ್ತೆ. ಅದನ್ನು ಶವ ಅಂತೇಳಿ ನಾವು ಕರಿತೇವೆ. ಆದುದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣದ ಯಾವುದೇ ಐಹಿಕ ಸಂಯೋಜನೆಯು ಕಾರಣವಲ್ಲ, ಆತ್ಮವೇ ಕಾರಣ. ಈ ಪ್ರಜ್ಞೆ ಏನಿದೆ, ಚೈತನ್ಯ ಏನಿದೆ ನಮ್ಮ ಶರೀರದಲ್ಲಿ, ಅದಕ್ಕೆ ಕಾರಣ ಯಾವುದೇ ಭೌತಿಕವಾದಂಥ ಒಂದು ಕಾಂಬಿನೇಷನ್, ಕೆಮಿಕಲ್ ಕಾಂಬಿನೇಷನ್ ಆಗಲಿ ಅಥವಾ ಇದು ಬಯಾಲಜಿಕಲ್ ಕಾಂಬಿನೇಷನ್ ಆಗಲಿ, ಅದರಿಂದಾಗಿ ಪ್ರಜ್ಞೆ ಹುಟ್ಟಿ ಬರ್ತಾ ಇಲ್ಲ. ಅದಕ್ಕೆ ಆತ್ಮವೇ ಕಾರಣ. ಮುಂಡಕ ಉಪನಿಷತ್ತಿನಲ್ಲಿ ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ. ಏಷೋ ಅಣುರಾತ್ಮ ಚೇತಸಾ ವೇದಿತವ್ಯೋ ಯಸ್ಮಿನ್ ಪ್ರಾಣಃ ಪಂಚದಾ ಸನ್ನಿವೇಶ ಪ್ರಾಣೈಶ್ಚಿತ್ತಂ ಸರ್ವಂ ಓತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತಿ ಏಷ ಆತ್ಮ. ಸೊ ಇದನ್ನ ಮುಂಡಕ ಉಪನಿಷತ್ನಲ್ಲಿ ಇನ್ನು ವಿವರವಾಗಿ ಆತ್ಮದ ಬಗ್ಗೆ ಹೇಳಿದ್ದಾರೆ. ಆತ್ಮವು ಅಣು ಸ್ವರೂಪವಾದದ್ದು. ಏಷಃ ಅಣುರಾತ್ಮ. ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು. ಚೇತಸಾ ವಿದಿತವ್ಯೋ. ಸೊ ಇದನ್ನು ನಾವು ಪರಿಪೂರ್ಣವಾದ ಬುದ್ಧಿಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಸ್ಮಿನ್ ಪ್ರಾಣಃ ಪಂಚದಾ ಸನ್ನಿವೇಶ ಸಂವಿವೇಶ. ಈ ಅಣುಸ್ವರೂಪಿ ಆತ್ಮವು 5 ಬಗೆಯ ವಾಯುಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ತೇಲಾಡುತ್ತಿರುತ್ತದೆ. ಸೊ ಈ ಆತ್ಮ ಹೇಗಿದೆ ಅಂತಂತಂದ್ರೆ, ಈಗ ನಮ್ಮ ಶರೀರದಲ್ಲಿ 5 ಪ್ರಕಾರದ ವಾಯುಗಳು ಸಂಚಾರ ಮಾಡ್ತಾ ಇರುತ್ತೆ. ಪ್ರಾಣ ಅನ್ನೋದು ಅದರಲ್ಲಿ ಒಂದು, ಪಂಚ ಪ್ರಾಣ ಅಂತೇಳಿ ಹೇಳ್ತಾರಲ್ಲ, ಅದರಲ್ಲಿ ಪ್ರಾಣ ಅನ್ನೋದೊಂದು. ಪ್ರಾಣದ ಜೊತೆಗೆ ಮತ್ತೆ ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ಅಂಥೇಳಿ
ಇದು ಪ್ರಾಣಾಯಾಮ ಅಥವಾ ಯೋಗ ಪದ್ಧತಿಯಲ್ಲೂ ಕೂಡ ಇದರ ಬಗ್ಗೆ ಹೇಳ್ತಾರೆ. ಸೊ ಈ 5 ಬಗೆಯ ಏನು ವಾಯುಗಳಿದೆ, ಅದರಲ್ಲಿ ಈ ಆತ್ಮವು ತೇಲಾಡುತ್ತಿರುತ್ತದೆ, ಹೃದಯದಲ್ಲಿ ಮನೆ ಮಾಡಿರುತ್ತದೆ. ಮತ್ತೆ ಆತ್ಮ ಈ ಶರೀರದಲ್ಲಿ ಯಾವ ಭಾಗದಲ್ಲಿದೆ? ಅದು ಹೃದಯದಲ್ಲಿ ಇದೆ. ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ. ಸೊ ಚೈತನ್ಯದ ಮೂಲಕ, ಪ್ರಜ್ಞೆಯ ಮೂಲಕ ಇಡೀ ದೇಹದಲ್ಲಿ ಅದು ತನ್ನ ಪ್ರಭಾವವನ್ನು ಬೀರಿರುತ್ತದೆ. ಆತ್ಮವು 5 ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಸೊ ಈ 5 ಪ್ರಕಾರದ ಏನು ವಾಯುಗಳಿದೆ, ಅದರಲ್ಲಿ ಅದು ಕಲ್ಮಶವಾಗಿದೆ. ಸೊ ಅದರಿಂದ ಅದು ಶುದ್ಧವಾದಾಗ ಅದರ ಪ್ರಭಾವವು ಪ್ರಕಟವಾಗುತ್ತದೆ. ಸೊ ಈ ಏನು 5 ಪ್ರಕಾರದ ಏನು ವಾಯುವಿನ ಕಲ್ಮಶ ಅಂತೇಳಿ ಇಲ್ಲಿ ಹೇಳಲಾಗಿದೆ, ಅದು ಒರಿಜಿನಲಿ 6 ಪ್ರಕಾರದ ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ನಿಜವಾದ ಆತ್ಮಕ್ಕೆ ತಗುಲಿರುವಂತ ಕಲ್ಮಶಗಳು. ತನ್ನ ಇಂದ್ರಿಯ ತೃಪ್ತಿಗಾಗಿ ಅದು ಕಾಮ, ಕ್ರೋಧ, ಮದ, ಮೋಹ, ಲೋಭ ಮತ್ತು ಮಾತ್ಸರ್ಯ, ಇದರಿಂದಾಗಿ ಅದು ಕಲ್ಮಶಗೊಂಡಿದೆ. ಸೊ ಇದರಿಂದ ಶುದ್ಧವಾದಾಗ ಆ ಪಂಚ ಏನು ಪ್ರಾಣವಾಯುಗಳಿದೆ ಅದು ಕೂಡ ಶುದ್ಧವಾಗುತ್ತೆ. ಸೊ ಆವಾಗ ಆತ್ಮ ತನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಆತ್ಮವು ತನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಆಮೇಲೆ ಈ ಆತ್ಮವನ್ನು ಶುದ್ಧ ಮಾಡಲಿಕ್ಕೆ ಯೋಗ ವಿಧಾನಗಳಿದೆ. ಆಮೇಲೆ ಅದೆಲ್ಲ ಪದ್ಧತಿಗಳಲ್ಲಿ ಕೂಡ ಅತ್ಯಂತ ಸುಲಭವಾಗಿರೋದಂತಂದ್ರೆ ಭಗವಂತನ ನಾಮದ ಜಪ ಮಾಡೋದು. ವಿಶೇಷವಾಗಿ ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ 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 ಅಂತೇಳಿ ಈ 16 ಭಗವಂತನ ಹೆಸರುಗಳಿಂದ ಕೂಡಿರುವಂತ ವಿಶೇಷವಾದಂತ ಮಹಾಮಂತ್ರವನ್ನು ಕೊಡಲಾಗಿದೆ. ಸೊ ಈ ಮಂತ್ರದ ಜಪ ಮಾಡೋದ್ರಿಂದ, ಅದನ್ನು ಜಪ ಮಾಡಿ ನಾವು ಕೇಳ್ತಾ ಇದ್ರೆ ನಾವು ಕೇಳೋ ಮುಖಾಂತರ, ಕಿವಿಯ ಮುಖಾಂತರ ಅದು ನಮ್ಮ ಹೃದಯಕ್ಕೆ ಹೋಗುತ್ತೆ. ಸೊ ಅಲ್ಲಿ ಹೋಗಿ ಅಲ್ಲಿ ಏನು ಆತ್ಮ ಇದೆ, ಆಮೇಲೆ ಅದರ ಚೇತನೆ ಏನಿದೆ, ಅದನ್ನು ಅದು ಶುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದನ್ನು ನಾವು ನಿರಂತರವಾಗಿ ಜಪ ಮಾಡ್ತಾ ಇದ್ರೆ ಒಂದು ಕಾಲದಲ್ಲಿ ಆತ್ಮವು ಶುದ್ಧ ಆಗ್ತಾ 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 ಬಂದು ಒಂದು ಕಾಲದಲ್ಲಿ ಅದು ಸಂಪೂರ್ಣ ಶುದ್ಧವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಭಗವಂತನ ಜೊತೆ ತನ್ನ ಸಂಬಂಧವನ್ನು ಅರಿತುಕೊಂಡು ಕೃಷ್ಣ ಪ್ರೇಮದ ಒಂದು ಸ್ತರವನ್ನು ಅದು ಏರಬಹುದು. ಸೊ ಆ ಸ್ಥಾನ ಏನಿದೆ ಅದನ್ನು ಆತ್ಮದ ಪರಿಪೂರ್ಣತೆ ಹಂತ ಅಂತೇಳಿ ಹೇಳ್ತಾರೆ. ಆವಾಗ ಅಂತ ಆತ್ಮವನ್ನು ಜೀವನ್ ಮುಕ್ತ ಅಂತೇಳಿ ಹೇಳ್ತಾರೆ. ಅದು ಈ ಶರೀರದಲ್ಲಿ ಇದ್ರೂ ಕೂಡ ಅದು ಮುಕ್ತಿಯನ್ನು ಹೊಂದಿದೆ. ಮತ್ತೆ ಈ ಶರೀರ ಇರುವವರೆಗೆ ಅದು ಭಗವಂತನ ಸೇವೆಯನ್ನು ಮಾಡ್ತಾ ಈ ಶರೀರ ಬಿಟ್ಟುಕೊಳ್ಳೆ ಇಮಿಡಿಯೇಟ್ ಆಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಭಗವಂತನ ಜೊತೆ ತನ್ನ ಸಂಬಂಧದ ಪ್ರಕಾರ ಆಧ್ಯಾತ್ಮಿಕ ಶರೀರವನ್ನು ಪಡೆದುಕೊಂಡು ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಅಲ್ಲಿ ನಿವಾಸವನ್ನು ಮಾಡುತ್ತೆ. ಸೊ ಇದು ಸೈಂಟಿಫಿಕ್ ಪ್ರೋಸೆಸ್, ಆತ್ಮವನ್ನು ಹೇಗೆ ಈ ಸಂಸಾರದ ಬಂಧನದಿಂದ ಮುಕ್ತ ಮಾಡಿಸುವುದು ಅಂತೇಳಿ. ಸೊ ಅದಕ್ಕೆ ಈ ಹರೇ ಕೃಷ್ಣ ಮಂತ್ರ ಏನಿದೆ ವಿಶೇಷವಾಗಿ ಕಲಿಯುಗದಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಈ ಮಂತ್ರವನ್ನು ಪ್ರತಿದಿನ ಗುರುಗಳ ಆದೇಶದ ಪ್ರಕಾರ ಚೆನ್ನಾಗಿ ಅದನ್ನು ಜಪ ಮಾಡ್ತಾ ಇದ್ರೆ ನಾವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನಾವೇ ಅದನ್ನ ತಿಳಿದುಕೊಳ್ಳಬಹುದು. ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರಿದಿರುವ 5 ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಇದು ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ, ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ. ಸೊ ಈ ಅಷ್ಟಾಂಗ ಯೋಗ ಅಥವಾ ಹಠಯೋಗ ಅಂತೇಳಿ ಏನ್ ಹೇಳ್ತಾರೆ, ಅದು ಕೂಡ ಅದರ ಉದ್ದೇಶ ಇರೋದು ಈ ಆತ್ಮವನ್ನು ಈ ಸುತ್ತುವರೆದಿರುವ 5 ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಯಾಕಂದ್ರೆ ನಮ್ಮ ಶರೀರ ಕಂಟ್ರೋಲ್ ಆಗ್ತಾ ಇರೋದೇ ಈ ವಾಯುವಿನ ಮುಖಾಂತರ. ಸೊ ಈ ಹಠಯೋಗದ ಪದ್ಧತಿಯಿಂದ ಆ ವಾಯುಗಳನ್ನು ಅವ್ರು ನಿಯಂತ್ರಣಗೊಳಿಸಿ ಅದರಿಂದ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಸೊ ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ತಂದ್ಬಿಟ್ಟು ಆಮೇಲೆ ಮನಸ್ಸನ್ನು ಹತೋಟಿಯಲ್ಲಿ ತಂದು ಆ ಮನಸ್ಸನ್ನು ಭಗವಂತನ ಹೃದಯದಲ್ಲಿ ಪರಮಾತ್ಮನ ಮೇಲೆ ಕೇಂದ್ರೀಕೃತ ಮಾಡಿ ಆತ್ಮದ ಸಾಕ್ಷಾತ್ಕಾರ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹಠಯೋಗಿಗಳು ಅಥವಾ ಈ ಅಷ್ಟಾಂಗ ಯೋಗಗಳು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಬಟ್ ಅದು ತುಂಬಾ ಕಠಿಣವಾದ ವಿಧಾನ ಮತ್ತು ಎಲ್ಲರೂ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿಶೇಷವಾಗಿ ಕಲಿಯುಗದಲ್ಲಿ ಅದನ್ನು ಬೇಗ ಅದರಿಂದ ನಾವು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಲಿಕ್ಕೂ ಆಗುವುದಿಲ್ಲ. ಸೊ ಅದಕ್ಕಾಗಿ ಸುಲಭವಾಗಿರುವಂತ ಈ ಭಗವಂತನ ನಾಮ ಜಪದ ವಿಧಾನವನ್ನು ಕಲಿಯುಗದಲ್ಲಿ ಕೊಡಲಾಗಿದೆ. ಆದ್ದರಿಂದ ಅಣುಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲ ವೈದಿಕ ಸಾಹಿತ್ಯವೂ ಒಪ್ಪಿಕೊಳ್ಳುತ್ತದೆ. ಸ್ವಸ್ಥ ಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ. ಮತಿಗೆಟ್ಟವನು ಮಾತ್ರ ಈ ಅಣುಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು.
ಸೊ ಈ ನಿರಾಕಾರವಾದಿಗಳೇನಿದ್ದಾರೆ ಅಥವಾ ಮಾಯಾವಾದಿಗಳೇನಿದ್ದಾರೆ, ಈ ಅಣುಸ್ವರೂಪಿಯಾದಂಥ ಆತ್ಮವನ್ನು ಭಗವಂತನಿಗೆ ಹೋಲಿಸ್ತಾರೆ. ಈ ಶರೀರದೊಳಗಡೆ ಇರುವ ಆತ್ಮನೇ ಅದೇ ಪರಂಬ್ರಹ್ಮ, ಅದೇ ಬ್ರಹ್ಮನ್. ಸೊ ಅದರಿಂದಾನೇ ಎಲ್ಲಾ ಸೃಷ್ಟಿಯಾಗಿದೆ ಅಂತೇಳಿ ಮತಿಗೆಟ್ಟವರು ಮಾತ್ರ ಈ ಅಣುಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣುವಿಗೆ ಹೋಲಿಸುತ್ತಾರೆ. ಸೊ ನನ್ನ ಶರೀರದಲ್ಲಿರುವ ಆತ್ಮ ಕೇವಲ ನನ್ನ ಶರೀರ ಅಷ್ಟೇದಲ್ಲೇ ಅದಕ್ಕೆ ಜ್ಞಾನ ಇದೆ, ಅದಕ್ಕೆ ಪ್ರಜ್ಞೆ ಇದೆ, ಮತ್ತು ಅಲ್ಲಿ ಅಷ್ಟೇ ಅದು ವ್ಯಾಪ್ಯವಾಗಿದೆ. ನನ್ನ ಆತ್ಮ ಸರ್ವವ್ಯಾಪಿ ಆಗಿಲ್ಲ. ಸರ್ವವ್ಯಾಪಿ ಆಗಿದ್ರೆ ನನಗೆ ಏನೇನು ನಡೀತದೆ ಎಲ್ಲ ಗೊತ್ತಾಗ್ತದೆ. ಸೊ ಯಾವುದೇ ಹಂತದಲ್ಲಿಯೂ ಕೂಡ ಆ ಆತ್ಮ ಏನಿದೆ ಅದು ವಿಷ್ಣುವಿನ ಸ್ತರಕ್ಕೆ ಇರುವುದಿಲ್ಲ. ವಿಷ್ಣುವಿನ ಸ್ಥಾನ ಏನಿದೆ, ಸರ್ವವ್ಯಾಪಿ ಆಗಿರುವಂತ ಪ್ರಜ್ಞೆ ವಿಷ್ಣುವಿಗಿದೆ. ಆದರೆ ಆತ್ಮಕ್ಕೆ ಅಂತಹ ಪ್ರಜ್ಞೆ ಮುಕ್ತ ಸ್ಥಿತಿಯಲ್ಲಿ ಆಗ್ಲಿ ಬದ್ಧ ಸ್ಥಿತಿಯಲ್ಲಾಗ್ಲಿ ಅಂತಹ ಪ್ರಜ್ಞೆಯನ್ನು ಪಡಿಲಿಕ್ಕೆ ಸಾಧ್ಯವಿಲ್ಲ. ಅಣುಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲುದು. ಮುಂಡಕ ಉಪನಿಷತ್ತಿನ ಪ್ರಕಾರ ಅಣುಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ. ಅಣುಸ್ವರೂಪಿ ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ. ದೇಹದ ಚಲನೆಯ ಎಲ್ಲ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ. ಸೊ ನಮ್ಮ ಎಲ್ಲ ಚೇತನೆ ಬರ್ತಾ ಇರೋದು ಹೃದಯದಿಂದ. ನಾವು ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಅಲ್ಟಿಮೇಟ್ಲಿ ಅದರ ಎಲ್ಲಾ ಶಕ್ತಿಗಳು ಬರ್ತಾ ಇರೋದು ಹೃದಯದಿಂದ. ಆಮೇಲೆ ಹೃದಯದಲ್ಲಿ ಆತ್ಮವಾಸವಾಗಿದೆ, ಆತ್ಮ ಮತ್ತು ಪರಮಾತ್ಮ. ಸೊ ಆತ್ಮವೇ ಎಲ್ಲಾ ಚೈತನ್ಯದ ಎಲ್ಲಾ ಶಕ್ತಿಗಳ ಈ ಶರೀರದಲ್ಲಿ ಮೂಲ. ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ. ಈ ಸ್ಥಾನದಿಂದ ಆತ್ಮ ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ. ವೈದ್ಯ ವಿಜ್ಞಾನವು ಕೆಂಪು ರಕ್ತಗಣಗಳ ಮಹತ್ವವನ್ನು ಒಪ್ಪುತ್ತದೆ, ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರರು. ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಸೊ ವಿಜ್ಞಾನಿಗಳು ಅವರು ಈ ಶರೀರವನ್ನು ಆತ್ಮ ಎಲ್ಲಿದೆ ನೋಡ್ಬೇಕಂತೇಳಿ ಅವರು ಹಾರ್ಟ್ ಸರ್ಜರಿ ಮಾಡ್ಲಿಕ್ಕೆ ಹಾರ್ಟ್ ಓಪನ್ ಮಾಡಿದ್ರು ಅವರಿಗೆ ಆತ್ಮ ಕಾಣುವುದಿಲ್ಲ. ಅವರಿಗೆ ಆತ್ಮ ಯಾಕೆ ಕಾಣುವುದಿಲ್ಲ ಅಂತಂತಂದ್ರೆ ಆತ್ಮವು ಅದು ಬೇರೆ ಕೃಷ್ಣನ ಇನ್ನೊಂದು ಎನರ್ಜಿ. ಭೂಮಿ ಆಪು ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಭೌತಿಕ ಪ್ರಕೃತಿ ಈ 8 ಶಕ್ತಿಗಳಿಂದ ಆಗಿದೆ ಅಂತೇಳಿ. ಭೂಮಿ, ನೀರು, ವಾಯು, ಅನಲ ಮತ್ತು ಆಕಾಶ. ಇದು ಗ್ರಾಸ್ ಮ್ಯಾಟರ್, ಮತ್ತೆ ಸೂಕ್ಷ್ಮವಾದಂಥ ಭೌತಿಕ ಎನರ್ಜಿ ಅಂತಂತಂದ್ರೆ ಮನ, ಬುದ್ಧಿ ಮತ್ತು ಅಹಂಕಾರ. ಸೊ ಇಲ್ಲಿ ಒಂದಕ್ಕೆ ಒಂದು ಮುಂದೆ ಹೋದಂಗೆ ಅದು ಸೂಕ್ಷ್ಮವಾಗ್ತಾ ಹೋಗುತ್ತೆ. ಸೊ ಭೂಮಿಗಿಂತ ನೀರು ಸೂಕ್ಷ್ಮ, ನೀರಿಗಿಂತ ಗಾಳಿ ಸೂಕ್ಷ್ಮ, ಗಾಳಿಗಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಗಿಂತ ಆಕಾಶ ಸೂಕ್ಷ್ಮ, ಆಮೇಲೆ ಆಕಾಶಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ. ಇದನ್ನ ಮುಂದೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ. ಅಂದ್ರೆ ಈ ಆಕಾಶವನ್ನು ನಮ್ಗೆಲ್ಲ ಗೊತ್ತಿದೆ ಆಕಾಶ ಇದೆ ಅಂತ ಹೇಳಿ, ಬಟ್ ಎಲ್ಲಿದೆ ಆಕಾಶ ಅಂತಂದ್ರೆ ಇದೆಲ್ಲ ಆಕಾಶ, ಅದು ತುಂಬಾ ಸೂಕ್ಷ್ಮವಾಗಿದೆ. ಅದನ್ನ ನಾವು ಗ್ರಹಿಸ್ಲಿಕ್ಕೆ ಎಲ್ಲಾ ಇಂದ್ರಿಯಗಳಿಂದ ಗ್ರಹಣೆ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ನಾವು ಆಕಾಶವನ್ನು ಮುಟ್ಲಿಕ್ಕೆ ಆಗಲ್ಲ. ನಾವು ಈ ಟೇಬಲ್ ಅನ್ನು ಮುಟ್ಬಹುದು, ಆದ್ರೆ ಆಕಾಶವನ್ನ ಅದರಲ್ಲಿ ಸ್ಪರ್ಶ ಇಂದ್ರಿಯ ಇಲ್ಲ. ಅದೇ ತರ ಆಕಾಶದಲ್ಲಿ ಕೇವಲ ಒಂದೇ ಒಂದು ಇಂದ್ರಿಯದಿಂದ ನಾವು ಅದನ್ನು ಅನುಭವಿಸಬಹುದು, ಅದು ಶಬ್ದದ ಮುಖಾಂತರ. ಆ ಭೂಮಿಯನ್ನು ನಾವು ಎಲ್ಲ 5 ಇಂದ್ರಿಯಗಳು ಭೂಮಿಯನ್ನು ಸೆನ್ಸ್ ಮಾಡಬಹುದು. ಭೂಮಿಯಲ್ಲಿ ಟೇಸ್ಟ್ ಇದೆ, ಟಚ್ ಇದೆ, ಆಮೇಲೆ ಟೇಸ್ಟ್ ಇದೆ, ವಾಸನೆ ಇದೆ. ಸೊ ನಮ್ಗೆ ಏನು 5 ಇಂದ್ರಿಯಗಳಿದೆ ಅದೆಲ್ಲ 5 ಇಂದ್ರಿಯಗಳ ಗೋಚರ ವಸ್ತು ಭೂಮಿ. ಅದೇ ನಾವು ನೀರಿಗೆ ಹೋದ್ರೆ ಒಂದು ಕಡಿಮೆ ಆಗುತ್ತೆ, ಮುಂದೆ ಹಾಗೆ ಅಗ್ನಿಗೆ ಹೋದ್ರೆ ಇನ್ನೊಂದು ಕಡಿಮೆ ಆಗುತ್ತೆ, ವಾಯುವಿಗೆ ಹೋದ್ರೆ ಇನ್ನೊಂದು ಕಡಿಮೆ ಆಗುತ್ತೆ, ಆಕಾಶಕ್ಕೆ ಹೋದ್ರೆ ಇನ್ನೂ ಕಡಿಮೆ ಆಗುತ್ತೆ. ಆಮೇಲೆ ಮನಸ್ಸಿಗೆ ಬಂದ್ಬಿಟ್ರೆ ನಮ್ಮ 5 ಇಂದ್ರಿಯಗಳು ಅದನ್ನು ಗ್ರಹಿಸ್ಲಿಕ್ಕೆ ಆಗಲ್ಲ. ನಾವು ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಮೂಗಿನಿಂದ ಅದನ್ನು ನಾವು ವಾಸನೆ ನೋಡ್ಲಿಕ್ಕಾಗಲ್ಲ, ಸ್ಪರ್ಶ ಮಾಡ್ಲಿಕ್ಕಾಗಲ್ಲ. ಸೊ ಈ ತರ 5 ಇಂದ್ರಿಯಗಳು ಮನಸ್ಸಿಗೆ ಹೋದಾಗ ನಮ್ಮ ಇಂದ್ರಿಯಗಳು ಕೆಲಸ ಮಾಡಲ್ಲ. ನಮ್ಮ 5 ಇಂದ್ರಿಯಗಳಿಂದ ಕೂಡ ನಾವು ಮನಸ್ಸನ್ನು ಗ್ರಹಿಸ್ಲಿಕ್ಕೆ ಆಗಲ್ಲ. ಸೊ ಬಟ್ ಎಲ್ರಿಗೂ ಗೊತ್ತು ನಮ್ಗೆ ಮನಸ್ಸಿದೆ ಅಂತ ಹೇಳಿ. ಸೊ ಮನಸ್ಸಿಂದ ಸೂಕ್ಷ್ಮವಾಗಿದ್ದು ಬುದ್ಧಿ, ಸೊ ಬುದ್ಧಿಗಿಂತನೂ ಸೂಕ್ಷ್ಮವಾಗಿದ್ದು ಆತ್ಮ. ಆಮೇಲೆ ವಿಜ್ಞಾನಿಗಳು ಯಾಕೆ ಅದನ್ನು ನೋಡ್ಲಿಕ್ಕೆ ಆಗಲ್ಲ ಅಂತಂತಂದ್ರೆ, ಹೇಗೆ ನಾವು ಮನಸ್ಸನ್ನು ನೋಡ್ಲಿಕ್ಕೆ ಆಗಲ್ವಾ, ಮನಸ್ಸಿದೆ, ಅದೇ ತರ ಅದಕ್ಕೂ ಸೂಕ್ಷ್ಮ ಆಗಿರುವಂತಹ ಆತ್ಮವನ್ನು ನೋಡ್ಲಿಕ್ಕೆ ಆಗೋದಿಲ್ಲ.
ಅದು ಒಂದು ಬೇರೆ ಶಕ್ತಿಯಿಂದ ಆಗಿರುವಂಥದ್ದು, ಅದು ಆಧ್ಯಾತ್ಮಿಕ ಶಕ್ತಿ. ಆಮೇಲೆ ವಿಜ್ಞಾನಿಗಳು ನೋಡ್ಲಿಕ್ಕೆ ಉಪಯೋಗಿಸುವ ಯಾವುದೇ ಉಪಕರಣಗಳಾಗಿರ್ಲಿ, ಮೈಕ್ರೋಸ್ಕೋಪ್ ಆಗಿರ್ಲಿ, ಅದೆಲ್ಲ ಆಗಿರೋದು ಅಲ್ಟಿಮೇಟ್ಲಿ ಭೂಮಿಯಿಂದ. ಸೊ ಈ ಭೂಮಿಯಿಂದ ಆಗಿರುವಂತ ಒಂದು ಉಪಕರಣವನ್ನು ತೆಗೆದುಕೊಂಡು ಅದಕ್ಕೂ ಉನ್ನತವಾಗಿರುವಂತ ಸುಪೀರಿಯರ್ ಆಗಿರುವಂತ ಏನು ಒಂದು ಶಕ್ತಿ ಇದೆ, ಅದು ಆಧ್ಯಾತ್ಮಿಕ ಶಕ್ತಿಯಿಂದ ಆಗಿರುವಂತ ಏನು ಆತ್ಮ ಇದೆ, ಈ ಇನ್ಫೀರಿಯರ್ ಕೆಳಗಿನ ಸ್ತರದ ಉಪಕರಣದಿಂದ ಮೇಲಿನ ಸ್ತರದ ವಸ್ತುವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಸೊ ಯಾವಾಗ ನಾವು ಆಧ್ಯಾತ್ಮಿಕ ನಮ್ಮ ಸಾಧನೆಯಲ್ಲಿ ಮುಂದುವರಿತೇವೆ, ಆವಾಗ ನಾವು ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೋಬಹುದು. ಭೌತಿಕ ವಿಧಾನಗಳಿಂದ ಆತ್ಮವನ್ನು ನಾವು ನೋಡ್ಲಿಕ್ಕೆ ಆಗುವುದಿಲ್ಲ. ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ. ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ. ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಿನ್ನಾಂಶಗಳು ಪರಮಪ್ರಭುವಿನ ಕಿರಣಗಳ ಅಣುಸ್ವರೂಪದ ಕಿಡಿಗಳು. ಇವಕ್ಕೆ ಪ್ರಭಾ ಎಂದು ಹೆಸರು. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ, ಆಧುನಿಕ ವಿಜ್ಞಾನವನ್ನು ಅನುಸರಿಸಲಿ, ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಭಗವದ್ಗೀತೆಯ ದೇವೋತ್ತಮ ಪುರುಷನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಸೊ ಈ ಆತ್ಮದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಂತಂದ್ರೆ ಕೇವಲ ನಾವು ವೇದಗಳ ಮುಖಾಂತರ ಮಾತ್ರ ಇದನ್ನು ನಾವು ಥೆರಾಟಿಕಲಿ ಅರ್ಥ ಮಾಡ್ಕೋಬಹುದು. ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ರಿಯಲೈಸ್ ಮಾಡ್ಬೇಕಂದ್ರೆ ಅಲ್ಲಿ ಕೊಟ್ಟಿರುವಂತಹ ಏನು ವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪಾಲನೆ ಮಾಡಬೇಕು. ನಾವು ಕೇವಲ ಬುಕ್ಕಲ್ಲಿ ಓದಿನೇ ನನಗೆ ಗೊತ್ತಾಗ್ಬೇಕು ಆತ್ಮ ಅಂತಂತಂದ್ರೆ ನಾವು ಕೇವಲ ಅದನ್ನು ಥಿಯರಿಯಾಗಿ ಅರ್ಥ ಮಾಡ್ಕೋಬಹುದು. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ರಿಯಲೈಸ್ ಮಾಡ್ಬೇಕಂತಂತಂದ್ರೆ ಅಲ್ಲಿ ಏನು ಹೇಳಲಾಗಿದೆ, ಇದು 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 ಮಾಡಿದ್ರೆ ಮುಂದೆ ನಿನಗೆ ಅದು ಅನುಭವ ಆಗುತ್ತೆ ಅಂತೇಳಿ. ಸೊ ಈಗ ವಿಜ್ಞಾನದಲ್ಲಿ ಕೂಡ ಅವರು ಕ್ಲಾಸಲ್ಲಿ ಎಷ್ಟೋ ಥಿಯರಿಗಳನ್ನು ಹೇಳ್ತಾರೆ, ಹೀಗಿದೆ ಕೆಮಿಕಲ್ ಕಾಂಬಿನೇಷನ್, ಇದೆರಡು ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಮೂರನೇ ಕೆಮಿಕಲ್ ಬರುತ್ತೆ. ಬಟ್ ನಾನು ಕ್ಲಾಸಲ್ಲಿ ಕುತ್ಕೊಂಡೆ ನನಗೆ ಇಲ್ಲೇ ತೋರಿಸ್ಕೊಡಿ, ನಾನು ಹಿಂಗೆ ನೋಡ್ಬೇಕು, ಕಿವಿಲಿ ಕೇಳಿನೇ ನನಗೆ ಅರ್ಥ ಆಗ್ಬೇಕಂತಂದ್ರೆ ಅದು ಆಗಲ್ಲ. ನಾನು ಕ್ಲಾಸಿಗೆ ಲ್ಯಾಬೊರೇಟರಿಗೆ ಹೋಗಿ ಅಲ್ಲಿ ಇಷ್ಟೆಲ್ಲ ಕಂಡೀಷನ್ಗಳ ಮಧ್ಯೆ ಈ ತರ ನೀನು ಪ್ರಯೋಗವನ್ನು ಮಾಡಿದ್ರೆ ಆಮೇಲೆ ಈ ನಾವು ಕ್ಲಾಸಲ್ಲಿ ಏನ್ ಹೇಳಿದ್ವಿ ಆ ಒಂದು ಅದರ ಪರಿಣಾಮ ಸೇಮ್ ಆಗಿ ನಿಮಗೆ ಬರುತ್ತೆ. ಸೊ ನಾವು ಆ ಪ್ರಯೋಗಶಾಲೆಗೆ ಹೋಗದೆ ಅಲ್ಲಿ ಕೊಟ್ಟಿರುವಂತಹ ಏನು ನಿಯಮಗಳಿದೆ ಅದನ್ನು ಪಾಲಿಸದೆ ನನಗೆ ಆ ರಿಸಲ್ಟ್ ಬರ್ಬೇಕಂತಂತಂದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರಹ ಈ ಆತ್ಮವನ್ನು, ಪರಮಾತ್ಮವನ್ನು, ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ಒಂದು ವಿಧಾನ ಇದೆ, ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅನ್ನು ನಾವು ಪಾಲನೆ ಮಾಡಿದ್ರೇನೆ ಮುಂದೆ ಹೋಗಿ ನಾವು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವೀಗ ಪ್ರಶ್ನೋತ್ತರ ಸಮಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸ್ಮಾಲ್ ಕ್ವೆಶ್ಚನ್, ಪರಾತ್ಪರ ಅಂತ ಯಾಕೆ ಹೇಳ್ತಾರೆ ಭಗವಂತನಿಗೆ? ಪರಾತ್ಪರ ಅಂತಂದ್ರೆ ಬಿಯಾಂಡ್ ದಿಸ್ ಮಟೀರಿಯಲ್ ನೇಚರ್. ಓಕೆ, ಇಟ್ಸ್ ಆಲ್ಟರ್ನೇಟಿವ್ ವರ್ಡ್ ಫಾರ್ ಸ್ಪಿರಿಚುವಲ್. ಓಕೆ, ಪರ ಅಂತಂತಂದ್ರೆ ಈ ಭೌತಿಕ ಪ್ರಕೃತಿಗಿಂತನೂ ಮಿಗಿಲಾಗಿರೋದು. ಇತರ ಅಂತ ಪರ ಅಂದ್ರೆ ಅಲ್ವಾ? ಅಪರ ಅಂತಂತಂದ್ರೆ ಇದು ಭೌತಿಕ, ಪರ ಅಂತಂತಂದ್ರೆ ಆಧ್ಯಾತ್ಮಿಕ. ಓಕೆ. ಸೊ ಪರಾತ್ಪರ ಅಂತಂತಂದ್ರೆ ಅದಕ್ಕೂ ಮಿಗಿಲಾಗಿದ್ದದಂತೇಳಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಭು. ಓಕೆ, ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ನಾವು ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಸಮಾಪ್ತ ಮಾಡುವ. ಸೊ ಇಲ್ಲಿರುವವರೆಲ್ಲರೂ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೇನೆ. ಯಾರಾದ್ರೂ ಹೊಸಬ್ರಿದ್ರೆ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿ ದಿವಸ ಜಪ ಮಾಡ್ಲಿಕ್ಕೆ ಒಂದು ಪ್ರಾಕ್ಟೀಸ್ ಆಗಿ ಮಾಡ್ಕೊಳ್ಳಿ. ಈ ಮಂತ್ರವನ್ನು ಜಪ ಮಾಡಿದ್ರೆ ನೀವು ಕಾಲಕ್ರಮೇಣದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು, ಈಗೇನು ನಾವು ಡಿಸ್ಕಸ್ ಮಾಡಿದ್ದೇವೆ ಆತ್ಮದ ಬಗ್ಗೆ, ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಕೂಡ ರಿಯಲೈಸ್ ಮಾಡ್ಕೋಬಹುದು. ಅದಕ್ಕೆ ಗುರುಗಳ ಕೃಪೆ ಕೂಡ ಇರಬೇಕು. ಸೊ ಗುರುವಿನ ಮತ್ತು ಕೃಷ್ಣನ ಕೃಪೆಯ ಮುಖಾಂತರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು. ಇಲ್ಲಿಗೆ ನಮ್ಮ ಕ್ಲಾಸ್ ಅನ್ನು ನಾವು ಮುಕ್ತಾಯಗೊಳಿಸುವ. ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.